ವಂದೇ ಶಂಭುಮಾಪತಿಂ ಸುರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಪರಮಾತ್ಮ ಲೋಕಕ್ಷೇಮಕ್ಕೋಸ್ಕರ ಅವನು ವಿಷವನ್ನ ಸೇವಿಸಿದ ಸಂದರ್ಭವನ್ನ ಇಟ್ಕೊಂಡು, ಇದಕ್ಕಿಂತ ನಿನ್ನ ಕರುಣೆಗೆ ಬೇರೆ ಏನು ನಿದರ್ಶನ ಬೇಕಿದೆ? ನೀನು ಕೈಯಲ್ಲಿ ಅದನ್ನ ಕಣ್ಣಲ್ಲಿ ನೋಡಿದ್ದಾದ್ರೂ ಹೇಗೆ, ಕೈಯಲ್ಲಿ ಹಿಡಿದಿದ್ದಾದ್ರೂ ಹೇಗೆ, ನಾಲಿಗೆ ಮೇಲೆ ಧರಿಸಿದ್ದಾದ್ರೂ ಹೇಗೆ, ಅದರ ಒಂದು ಇದನ್ನ ಗಂಟಲಿನಲ್ಲಿ ಇಷ್ಟು ಕಾಲ ಹಿಡ್ಕೊಂಡಿದೀಯಲ್ಲ, ಇದೆಲ್ಲ ನಿನ್ನ ಪರಮ ಕರುಣೆಯ ಒಂದು ನಿದರ್ಶನ ಅಲ್ವಾ ಅನ್ನುವುದನ್ನ ಹೇಳ್ತಾ, ನಾಲಂವಾ ಸಕೃದೇವ ದೇವ ಭವತ ಸೇವಾ ನತಿರ್ವಾನುತಿ. ಪರಮಾತ್ಮ, ನಿನಗೆ ಒಂದು ಬಾರಿ ಮಾಡಿದಂತ ನಮಸ್ಕಾರ, ಒಂದು ಬಾರಿ ಮಾಡಿದಂತ ಸ್ತೋತ್ರ ಸಾಲದ? ಹಾಗೆ ಒಂದು ಬಾರಿ ಮಾಡಿದ ಪೂಜೆ, ಒಂದು ಬಾರಿ ಮಾಡಿದ ಸ್ಮರಣೆ, ಇದು ಯಾಕೆ ಅಂದ್ರೆ ಮನುಷ್ಯ ಬೇರೆ ಬೇರೆ ಬಯಕೆಗಳಿದ್ದಾಗ ಬೇರೆ ಬೇರೆ ದೇವತೆಗಳನ್ನ ಆಶ್ರಯಿಸ್ಕೊಂಡು ಬೇರೆ ಬೇರೆ ಏನೇನನ್ನೋ ಬೇರೆ ಬೇರೆಯವರಿಂದ ಪಡಿಬಹುದು. ಆದ್ರೆ ಮುಕ್ತಿ ಅನ್ನೋದು ಬೇಕು ಅಂದ್ರೆ ನಿನ್ನನ್ನೇ ಆಶ್ರಯಿಸಬೇಕು. ಆದ್ರಿಂದ ನಿನ್ನ ಹೊರತು ಬೇರೆ ಯಾರನ್ನ ಆಶ್ರಯಿಸೋದು ಎನ್ನುವುದಾಗಿ 33ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. 34ನೇ ಶ್ಲೋಕನೂ ನೋಡಿದ್ವಿ. ಒಂದು ಬಾರಿ ಅದನ್ನ ಸ್ಮರಣೆಗೆ ತಂದುಕೊಂಡು ಮುಂದಕ್ಕೆ ಹೋಗ್ಬೋದು ಅಂತ ಅನ್ಕೊಳ್ತೀನಿ. ಈಗ ಶ್ಲೋಕ 34. ಕಿಂ ಬ್ರೂಮಸ್ತವ ಸಾಹಸಂ ಪಶುಪತೆ ಕಸ್ಯಾಸ್ತಿ ಶಂಭೋ ಭವದ್ಧೈರ್ಯಂ. ಕಿಂ ಬ್ರೂಮಸ್ತವ ಸಾಹಸಂ ಪಶುಪತೆ ಕಸ್ಯಾಸ್ತಿ ಶಂಭೋ ಭವದ್ಧೈರ್ಯಂ ಚ ಈದೃಶಮಾತ್ಮನ ಸ್ಥಿತಿರಯಂ ಚ ಅನ್ಯೈಃ ಕಥಲ್ಲಭ್ಯತೆ. ಅನ್ಯೈಃ ಕಥಲ್ಲಭ್ಯತೆ. ಭ್ರಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಲ್ಲಯಂ. ಭ್ರಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಲ್ಲಯಂ. ಪಶ್ಯನ್ ನಿರ್ಭಯ ಏಕ ಏವ ವಿಹರತ್ಯಾನಂದ ಸಾಂದ್ರೋ ಭವಾನ್. ಪಶ್ಯನ್ ನಿರ್ಭಯ ಏಕ ಏವ ವಿಹರತ್ಯಾನಂದ ಸಾಂದ್ರೋ ಭವಾನ್. ಇದು ಪರಮಾತ್ಮನ ಒಂದು ನಿಸ್ಪೃಹತೆಯನ್ನ ಹೇಳ್ತಾ ಇದೆ. ಪರಮಾತ್ಮ ತಾನೇ ಸೃಷ್ಟಿ ಮಾಡಿದಂತಹ ಸೃಷ್ಟಿ ಲಯದ ಸಂದರ್ಭದಲ್ಲಿ ಎಲ್ಲ ನುಗ್ಗಿ 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 ತಾನೇ ಈ ಸುಳಿಯಲ್ಲಿ ಸಿಲುಕಿಕೊಳ್ಳುವಂತಹ ಜೀವಗಳ ತರಹ ಆ ಸುಳಿಯ ಸೆಳೆತಕ್ಕೆ ಒಳಗಾಗಿ ಬೀಳುವಂತೆ ಪ್ರಳಯಾಗ್ನಿಯಲ್ಲಿ ತಾನೇ ಹೋಗಿ ಸೇರ್ಕೊಂಡು ಬಿಡುತ್ತಲ್ಲ, ಆ ರೀತಿಯಾಗಿ ನೀನು ಮಾಡಿದ ಸೃಷ್ಟಿ ನೀನೇ ನೋಡ್ತಾ ಇರುವಂತೆ ಲಯ ಆಗುತ್ತಾ ಇದ್ರು ಕೂಡ ನೀನು ನಿಸ್ಪೃಹನಾಗಿ ನಿನ್ನದೇ ಆದ ಆನಂದದ ನೆಲೆಯಲ್ಲಿ, ಸಾಂದ್ರವಾದ ಆನಂದದ ನೆಲೆಯಲ್ಲಿ ನೀನಿರ್ತೀಯಲ್ಲ ಎಂಬುದಾಗಿ ಪರಮಾತ್ಮನ ಗುಣವನ್ನ, ಪರಮಾತ್ಮನ ನಿಸ್ಪೃಹ ಭಾವವನ್ನ ಅದು ತೋರಿಸ್ತಾ ಇದ್ರು ಕೂಡ ಈ ಮೂಲಕ ಜೀವಿಗಳು ಪರಮಾತ್ಮನನ್ನ ಯಾವ ಒಂದು ರೀತಿಯಲ್ಲಿ ಅನುಷ್ಠಾನ ಮಾಡಿದರೆ ಸುಲಭವಾಗಿ ಸೇರಬಹುದು, ಯಾವ ರೀತಿಯ
ಅನುಷ್ಠಾನ, ಯಾವ ರೀತಿಯ ಚಿಂತನ, ಯಾವ ರೀತಿಯಾದಂತಹ ಒಂದು ವಿಚಾರ ಮಂಥನ ಇವುಗಳನ್ನ ಮಾಡಿದರೆ ಸುಲಭವಾಗಿ ಪರಮಾತ್ಮನನ್ನ ಸೇರಬಹುದು ಅನ್ನುವುದಕ್ಕೆ ಪರಮಾತ್ಮ ತಾನೇ ನಡೆದು ತೋರಿಸಿದ ದಾರಿ ಇದು ಎಂಬುದಾಗಿ ನಾವು ಭಾವಿಸ್ಕೊಳ್ಬಹುದು. ಇಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಭಗವಂತನನ್ನ ಆಶ್ರಯಿಸಿದಾನೆ ಅಂದ್ರೆ ಏನು ಸಾಹಸ ಬೇಕಾದ್ರೂ ಮಾಡಕ್ ಅವನು ತಯಾರಾಗ್ತಾನೆ. ಅದರಿಂದಲೇ ಕಿಂಬ್ರೂಮಸ್ತವ ಸಾಹಸಂ ಪಶುಪತೆ ಅಂತ ಹೇಳುವಾಗ ಸಾಹಸದ ಕುರಿತು ಸಾಹಸ ಅಂದ್ರೆ ಇಲ್ಲಿ ಏನ್ ಸಾಹಸ? ಕಣ್ಣೆದುರಿಗೆ ನೀನೇ ಮಾಡಿದಂತ ಸೃಷ್ಟಿ, ತಾನು ನೀನೇ ಮಾಡಿದಂತ ಸೃಷ್ಟಿಯಲ್ಲಿರುವಂತಹ ಮುನಿಗಳ ಸಮೂಹ ತಾನೇ ಲಯವಾಗುತ್ತಾ ಆ ಸುಳಿಯ ಕಡೆಗೆ ವೇಗದಿಂದ ನುಗ್ಗುತ್ತಾ ಇರುವುದನ್ನ ನೋಡಿಕೊಂಡು ಸುಮ್ಮನೆ ಇರೋದಿದೆಯಲ್ಲ, ಅಂತ ಸುಮ್ಮನೆ ಇರೋದಷ್ಟೇ ಅಲ್ಲ, ಆನಂದದ ನೆಲೆಯಲ್ಲೇ ಇರುವಂತೆ ಸಾಂದ್ರಾನಂದ ವಿಹರತಿ, ಆ ಸಾಂದ್ರವಾದ ಆನಂದದಲ್ಲೇ ವಿಹರಿಸೋದು ಅನ್ನೋದಿದೆಯಲ್ಲ, ಅದು ಸಾಹಸವಾದ ವಿಚಾರನೆ. ಅದಕ್ಕೆ ಇಲ್ಲಿ ಕಿಂಬ್ರೂಮಸ್ತವ ಸಾಹಸಂ ಪಶುಪತೆ ಅನ್ನುವುದಾಗಿ ಆರಂಭ ಮಾಡಿದ್ದಾರೆ. ಅದು ನಾವು ಎಲ್ಲಿ ನೋಡಬಹುದು ಅಂದ್ರೆ, ಯಾರು ಭಗವದ್ ಭಕ್ತರಿರ್ತಾರೆ ಅವರ ವಿಚಾರದಲ್ಲಿ ನಾವು ಅದನ್ನ ನೋಡ್ಬೋದು. ಅದಕ್ಕೆ ನಿದರ್ಶನವಾಗಿ ನಾವು ಕುಲಶೇಖರ ಆಳ್ವಾರವರು ಮುಕುಂದ ಮಾಲೆಯಲ್ಲಿ ಹೇಳುವಂತ ಏನು, ಯಾವುದು ಬೇಡ ನನಗೆ, ಎಲ್ಲಿ ಬೇಕಾದ್ರೂ ಹಾಕು, ದಿವಿವ ಭುವಿವ ನರಕೇವ ನರಕಾನ್, ಎಲ್ಲಿ ಬೇಕಾದ್ರೂ ಹಾಕು, ಆದ್ರೆ ನಿನ್ನ ಪದತಲ್ಲದ ಒಂದು ಭಕ್ತಿ. ಹಾಗೆ ಇದು ಒಂದು ಸಾಹಸ ತಾನೆ. ಏನಾದ್ರೂ ಅಪರಾಧ ಆಗ್ಬಿಟ್ರೆ ದೇವ್ರೇ ನನ್ಗೆ ಇದ್ ಬೇಡ, ನಂಗೆ ಅದ್ ಬೇಡ, ಅಯ್ಯೋ ನಂಗೆ ಹಾಗ್ ಮಾಡ್ಬೇಡ, ಆ ರೀತಿ ಇಲ್ಲ ಇಲ್ಲಿ. ಏನಪ್ಪಾ ಅಂದ್ರೆ ಏನ್ ಬೇಕಾದ್ರೂ ಕೊಡು, ಹೊಡಿತ್ಯ ಹೊಡಿ, ಬಡಿತ್ಯ ಬಡಿ, ಆದ್ರೆ ನೀನು ನಿನ್ನ ಸ್ಮರಣೆ, ನಿನ್ನ ಪದತಲದ ಭಕ್ತಿ ಮಾತ್ರ ನನಗೆ ಅಗಲದೇ ಇರಬೇಕು ಅನ್ನುವ ಒಂದು ದೃಢ ಭಾವ ಇದೆಯಲ್ಲ, ಅದು ವ್ಯಕ್ತಿಯನ್ನ ಸಾಹಸದಲ್ಲಿ ತೊಡಗುವಂತೆ ಮಾಡುತ್ತೆ. ಎಂಥ ಒಂದು ವಿಪತ್ತನ್ನ ಬೇಕಾದರೆ ಎದುರಿಸುವಂತೆ ಮಾಡುತ್ತೆ. ಅದಕ್ಕೆ ಪ್ರಸಿದ್ಧವಾದ ಉದಾಹರಣೆ ಅಂದ್ರೆ ಪ್ರಹ್ಲಾದನೆ ಆಗಿದ್ರೂ ಕೂಡ ಬೇಕಾದ ಭಕ್ತರನ್ನೆಲ್ಲರನ್ನ ನೋಡ್ಬೋದು. ಪುರಂದರದಾಸರ ಜೀವನ, ಕನಕದಾಸರ ಜೀವನ, ಹಾಗೆ ಭದ್ರಾಚಲ ರಾಮದಾಸರ ಜೀವನ, ಯಾರನ್ನ ತ್ಯಾಗರಾಜರ ಜೀವನ, ಯಾವ ಯಾವ ಭಕ್ತರಿದ್ದಾರೆ, ಇವನು ನಾಮದೇವ, ತುಕಾರಾಮ, ಹಾಗೆ ಸಕುಬಾಯಿ, ಜನಾಬಾಯಿ, ಇವ್ರುಗಳನ್ನೆಲ್ಲ ನೋಡಿದಾಗ ಎಂತೆಂತ ಅಂದ್ರೆ ಇಲ್ಲಿ ಏನೂ ಇಲ್ಲದಂತೆ ಅಪರಾಧಗಳನ್ನ ಹೊತ್ಕೋತಾರೆ. ಜನಾಬಾಯಿ ಅವಳು ಕಳ್ಳಿ ಅಲ್ಲಾದ್ರೆ ಕಳ್ಳತನದ ಅಪರಾಧ ಹೊತ್ಕೊಂಡ್ಲು. ಅದೇ ರೀತಿ ಕಳ್ಳತನದ ಅಪರಾಧ ಕನಕದಾಸರ ಮೇಲೂ ಬರುತ್ತೆ, ಪುರಂದರದಾಸರ ಮೇಲೂ ಬರುತ್ತೆ. ನಾವು ವಿಪ್ರನಾರಾಯಣ ಅಂತ ನಮ್ಮ ಒಂದು ಆಳ್ವಾರ್ ಪರಂಪರೆಯಲ್ಲಿ ತೊಂಡರಡಿ ಪೊಡಿ ಆಳ್ವಾರ್ ಅಂತ ಕರೀತಾರೆ ಅವ್ರನ್ನ. ಅಂದ್ರೆ ತೊಂಡರ ಅಂದ್ರೆ ದಾಸರು, ದಾಸರ ಅಡಿ ಅಂದ್ರೆ ಪಾದ, ಆ ಪಾದದ ಪುಡಿ ಅಂದ್ರೆ ಧೂಳು, ಅಂದ್ರೆ ದಾಸರ ಪಾದದ ಧೂಳಿನಂತೆ ತನ್ನನ್ನ ಭಾವಿಸಿಕೊಂಡು ಭಗವದ್ ಭಾವವನ್ನ ಅನುಭವಿಸಿದಂಥವರು. ಅವರ ಮೇಲೆ ಕೂಡ ದೇವಾಲಯದ ಚಿನ್ನದ ಪಾತ್ರೆ ಕಳುವಾಗ್ಬಿಟ್ಟು ಇದು ಬರುತ್ತೆ, ಆಪಾದನೆ ಬರುತ್ತೆ. ಈ ತರದ್ದು ಅಂದ್ರೆ ಭಕ್ತರ ಚರಿತೆ ಯಾವುದನ್ನೇ ನಾವು ನೋಡಿದ್ರು ಇಲ್ಲಿ ಸಾಹಸ ಅನ್ನೋಕ್ಕೋಸ್ಕರ ಈ ನಿದರ್ಶನ ಹೇಳ್ತಾ ಇದ್ದೇನೆ. ಭಕ್ತರಿಗೆ ಇದು ಯಾವ್ದು ಭಯ ಅನ್ಸಲ್ಲ, ಏನು ಬೇಕಾದ್ರೂ ಬರ್ಲಿ, ಅಂದ್ರೆ ಇದಕ್ಕೆ ಹಾಕ್ತಾರಾ, ಗಲ್ಲಿಗೆ ಹಾಕ್ತಾರಾ, ಹಾಕ್ಲಿ, ಗಲ್ಲಿಗೆ ಹಾಕ್ತಾರಾ, ಹಾಕ್ಲಿ ಎನ್ನುವಾಗ ಕೂಡ ನಾವು ಒಂದು ನಿದರ್ಶನವನ್ನ ನೋಡ್ತೇವೆ. ಒಬ್ಬ ಋಷಿ ತಾನು ತಪಸ್ಸಿನಲ್ಲಿ ಮುಳುಗಿದಾನೆ. ತಪಸ್ಸಿನಲ್ಲಿ ಮುಳುಗಿರುವಂತ ಋಷಿಗೆ ರಾಜನ ಮನೆಗೆ ಕಳ್ಳತನಕ್ಕೆ ಹೋಗಿದ್ದಂತ ಕಳ್ಳರು ಏನ್ ಮಾಡ್ತಾರೆ, ಕದ್ದ ಸಾಮಾನನ್ನು ಹೊತ್ಕೊಂಡು ಬರ್ತಾ ಇರ್ತಾರೆ. ರಾಜರ ಮನೆಯಲ್ಲಿ ಕದ್ದಿದಾರಲ್ವಾ, ಆದ್ರಿಂದ ರಾಜರ ಮನೆ ಅಂದ್ರೆ ಬೇಗನೆ ಹೊರಟು ಬಿಡ್ತಾರಲ್ಲ ಹಿಡಿಯಕ್ಕೆ. ಹಾಗಾಗಿ ಎಲ್ಲಾ ದಿಕ್ಕುಗಳಿಂದ ಸೈನಿಕರು ಬಂದ್ಬಿಟ್ರು, ಇವ್ರಿಗೆ ತಪ್ಪಿಸ್ಕೊಳಕ್ ಆಗ್ಲಿಲ್ಲ. ಕೊನೆಗೆ ಕಾಡೊಳಗೆ ನುಗ್ಗಿದ್ರು, ಅಲ್ಲಿಗೂ ಸೈನಿಕರು ಬರ್ತಾ ಇದ್ದಿದ್ರಿಂದ ಹೆದರಿಕೆಯಿಂದ ಏನು ಮಾಡಿದ್ರು, ತಾವು ತಂದಿದ್ದಂತ ಕದ್ದ ಮಾಲನ್ನ ಆ ಕಾಡೊಳಗೆ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ರೆ, ಆ ತಪಸ್ಸು ಮಾಡ್ತಾ ಇರೋ ಋಷಿ ಹತ್ರ ಅಥವಾ ಋಷಿಯ ಆಶ್ರಮದ ಒಳಗೆ, ಪರ್ಣಕುಟೀರದ ಒಳಗೆ ಹಾಕ್ಬಿಟ್ಟು ಇವ್ರು ತಲೆ ಮರೆಸ್ಕೊಂಡ್ಬಿಟ್ರು. ಸೈನಿಕರು ಹುಡ್ಕೊಂಡು ಬಂದ್ರು, ಇಲ್ಲಿಗೆ ಹೆಜ್ಜೆ ಗುರುತು ನಿಂತಿದೆ,
ಆದ್ರಿಂದ ಇಲ್ಲೇ ಎಲ್ಲೋ ಇರಬಹುದು ಅಂತ ಸುತ್ತಾಡಿದ್ರೆ ಒಳಗಡೆ ನೋಡಿದ್ರೆ ಆಶ್ರಮದ ಒಳಗೆ ಎಲ್ಲ ಇದು ಸಾಮಾನ್ ಸಿಕ್ಬಿಡ್ತು. ಸಾಮಾನ್ ಸಿಕ್ಕದ ಮೇಲೆ ಅಲ್ಲಿ ಸುತ್ತ ಹುಡುಕಿದ್ರೆ ಯಾರೂ ಕಾಣ್ಲಿಲ್ಲ. ಇವನೊಬ್ಬನೇ ತಪಸ್ಸು ಮಾಡ್ತಾ ಇದ್ದವನು ಕಂಡ ತಕ್ಷಣ ಅವ್ರೇನ್ ಮಾಡಿದ್ರು, ಇವನೇ ಕಳ್ಳ, ಬೇಕಂತ ನಾಟಕ ಆಡ್ತಿದ್ದಾನೆ, ಕಳ್ಳತನದಿಂದ ಅಂದ್ರೆ ಕಳ್ಳ ಅನ್ನೋದನ್ನ ತಪ್ಪಿಸ್ಕೊಳಕ್ಕೆ ಈ ತರ ವೇಷ ಹಾಕೊಂಡ್ಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ಕೊಂಡು ಇವನನ್ನ ಹಿಡ್ಕೊಂಡು ಸೀದಾ ಅರಮನೆಗೆ ತಗೊಂಡು ಹೋದ್ರು. ಕಳ್ಳ ಮಾಲು ಏನ್ ಸಿಕ್ಕಿತ್ತು ಅರಮನೆಯಲ್ಲಿ ಕದ್ದ ಮಾಲು ಎಲ್ಲ ರಾಜನಿಗೆ ಕೊಟ್ರು. ರಾಜ ಅದನ್ನ ನೋಡಿದ, ಮತ್ತೆ ಇನ್ನೇನು ವಿಚಾರಣೆ ಮಾಡ್ಲೇ ಇಲ್ಲ. ಈ ಋಷಿಯನ್ನ ಆ ಕಾಲದಲ್ಲಿ ಪದ್ಧತಿ ಇದ್ದಂತೆ ನೇಣುಗಂಬಕ್ಕೆ ಏರಿಸಿ ಅಂತ ಹೇಳ್ಬಿಟ್ರು. ಈಗ ಈತನಿಗೆ ಶೂಲಕ್ಕೆ ಏರಿಸೋದು, ನೇಣುಗಂಬ ಅಲ್ಲ, ಶೂಲಕ್ಕೆ ಏರಿಸೋದು ಅಂದ್ರೆ ಬೇರೆ ತರಹ. ಅದು ಅಂದ್ರೆ ಶೂಲವನ್ನ ಚುಚ್ಚಿ ಒಳಗಡೆಗೆ ಪ್ರಾಣ ಹೋಗುವಲ್ಲಿವರೆಗೆ ಬಿಡೋದು. ಆ ಪ್ರಾಣ ಹೋದ್ಮೇಲೆ ಶೂಲ ಆಚೆ ತೆಗೆಯೋದು, ಆ ತರದ್ದೊಂದು ಶಿಕ್ಷೆ. ಹಾಗೆ ರಾಜ ಹೇಳ್ಬಿಟ್ಟ. ಆದ್ರೆ ನೋಡಿ, ಇಂಥ ಒಂದು ಕೆಚ್ಚದೆ ಯಾರಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಇದು ನಿದರ್ಶನ ಹೇಳ್ತಿರೋದು. ಅವ್ರು ಏನು ಕಂಗೆಡ್ಲಿಲ್ಲ, ಏನೂ ಯೋಚನೆ ಮಾಡ್ಲಿಲ್ಲ. ಈ ಋಷಿಗೆ ಶೂಲಕ್ಕೆ ಏರಿಸಿದ್ರು. ನೋಡಿದ್ರೆ 1 ವಾರ ಆದ್ರೂ ಅವ್ನ್ ಸಾಯ್ಲೇ ಇಲ್ಲ. ಇವ್ರಿಗೆಲ್ಲ ಭಯ ಆಗಕ್ ಶುರುವಾಗ್ಬಿಡ್ತು. ಯಾರು ಶೂಲಕ್ಕೆ ಏರಿಸಿದ್ರು ಅವ್ರಿಗೆ, ಅರೇ ಇವ್ನ್ ಯಾರೋ ಮಹಾತ್ಮ, ಶೂಲವನ್ನ ಕುತ್ತಿಗೆ ಒಳಗೆ ಇಟ್ಕೊಂಡು ಕೂಡ ಪ್ರಾಣ ಹೋಗಿಲ್ಲ ಅಂದ್ರೆ ಇದು ಎಂತ ವಿಚಿತ್ರ ಇದು ಅಂತ ಹೋಗಿ ರಾಜನಿಗೆ ಹೇಳಿದ್ರು, ವಿಷಯನ್ನ ತಿಳಿಸಿದ್ರು. ರಾಜ ತನಗೂ ಅವಾಗ ಭಯ ಆಯ್ತು. ಅಯ್ಯಯ್ಯೋ, ನಾನು ವಿಚಾರಣೆ ಮಾಡದೆ ಎಂತ ಅಪಚಾರ ಮಾಡ್ಬಿಟ್ಟೆ, ಯಾವ ಮಹಾತ್ಮನಿಗೆ ಅಪಚಾರ ಮಾಡಿದ್ನೋ ಏನೋ ಅಂತ ಅವನನ್ನ ಶೂಲದಿಂದ ಕೆಳಗಿಳಿಸಕ್ ಹೇಳಿದ್ರು. ಇಳಿಸಿದ ಮೇಲೆ ಶೂಲವನ್ನ ಹೊರಗೆ ತೆಗೀರಿ ಅಂದ್ರೆ ತೆಗಿಯಕ್ ಬರ್ತಾ ಇಲ್ಲ. ಏನು ಮಾಡಿದ್ರು ಅದು ಒಳ ಹೊಕ್ಕ ಶೂಲ ಹೊರಗೆ ಬರ್ತಾ ಇಲ್ಲ. ಕೊನೆಗೆ ಕಟ್ ಮಾಡಿದ್ರು ಕೂಡ ಒಳಗೆ ಇದು ಶಂಕು ಅಂತಾರಲ್ಲ, ಆ ತರ ಸಿಕ್ಕೊಂಡಿದ್ದ ಶೂಲ ಮಾತ್ರ ಆಚೆ ಬರ್ಲಿಲ್ಲ. ಈಗ ಅವ್ರನ್ನ ಕಳಿಸ್ಬಿಟ್ರು. ಇವರು ಎಲ್ಲಿಗೆ ಹೋಗ್ಬೇಕು, ಸೀದಾ ಯಮನ ಮನೆಗೆ ಬಂದ್ರು. ನೋಡಿ, ಕಿಂಬ್ರೂಮಸ್ತವ ಸಾಹಸ ಪಶುಪತೆ ಅನ್ನುವಾಗ ಪರಮಾತ್ಮನನ್ನ ಆಶ್ರಯಿಸಿದವರಲ್ಲಿ ಮಾತ್ರ ಆ ಸಾಹಸ. ಆದ್ರಿಂದ ಪರಮಾತ್ಮನನ್ನ ನಾನು ನಂಬಿದ್ದೇನೆ ಅಂದ್ಮೇಲೆ ಆ ನಂಬಿಕೆ ವ್ಯಕ್ತಿಯಲ್ಲಿ ಸಾಹಸವನ್ನ ತರುತ್ತೆ. ಅಂದ್ರೆ ಅರ್ಥ ಏನು, ಯಾರು ಒಬ್ಬ ಭಕ್ತನಿದ್ದಾನೆ, ಆ ಭಕ್ತನಲ್ಲಿ ಪರಮ ಭಕ್ತಿ ಇದ್ರೆ ಅವನಿಗೆ ಭಯ ಇರಲ್ಲ. ಅಂದ್ರೆ ಅರ್ಥ ಏನು, ಒಬ್ಬ ಭಕ್ತ ಆಗಬೇಕು ಅಂದ್ರೆ ಭಗವಂತನಲ್ಲಿ ಪೂರ್ಣ ವಿಶ್ವಾಸ ಇಡಬೇಕು. ಅದ್ ಏನಾಗುತ್ತೋ ಆಗ್ಲಿ, ಕಾವ ದೈವವು ನೀನೆ, ಕೊಲ್ಲುವ ದೈವವು ನೀನೆ, ಆ ರೀತಿಯಾದ ಇದು ಬರ್ಬೇಕಾದ್ರೆ ಅದನ್ನ ಸಾಹಸ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದ್ರೆ ಆ ಋಷಿ ಏನ್ ಮಾಡಿದ್ರು, ಸೀದಾ ಯಮಲೋಕಕ್ಕೆ ಹೋದ್ರು. ಯಮಲೋಕಕ್ಕೆ ಹೋಗಿ ಯಮನ್ ಜೊತೆ ಜಗಳ ಶುರು ಮಾಡಿದ್ರು. ನೋಡಿ ಎಂಥ ಸಾಹಸ. ಕೇಳಿದ್ರು, ಏನಪ್ಪ ಇದು, ಯಾಕೆ ನಾನ್ ತಪಸ್ಸು ಮಾಡ್ತಾ ಇರೋ ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟೆ, ನಾನೇನ್ ಮಾಡಿದೀನಿ ಅಂತ ಕೇಳಿದ್ರು. ಆಗ ಯಮ ಹೇಳಿದ, ನೋಡಿದ್ರೆ ನೀವು ಚಿಕ್ಕವರಿದ್ದಾಗ, ಸಣ್ಣವರಿದ್ದಾಗ ಎಲ್ಲಾ ಹೋಗುತ್ತಲ್ಲ ಇರುವೆಗಳು, ಅದನ್ನ ಹೋಗ್ತಾ ಇರುವ ಇರುವೆಗಳನ್ನ ಹಿಡ್ಕೊಂಡು ಆಟ ಆಡಕ್ಕೆ ಗುದದ್ವಾರಕ್ಕೆ ನೀವು ಚುಚ್ತಾ ಇದ್ರಿ, ಒಂದು ಸೂಜಿ ಗೀಜಿ ತಗೊಂಡು. ಅದು ವಿಲಿ ಒದ್ದಾಡಿ ಸಾಯೋದನ್ನ ನೀವು ನೋಡ್ತಿದ್ರಿ. ಚಿಕ್ಕ ಹುಡುಗ, ಸಣ್ಣ ಹುಡುಗ, ಅಂದ್ರೆ 4, 5, 6 ವರ್ಷದ ಒಳಗಿನ ಹುಡುಗ. ಅದರ ಫಲ ಇದು. ನೀವು ಆಗ ಮಾಡಿದ ತಪ್ಪಿನ ಫಲವಾಗಿ ಇದನ್ನ ಒಳಗಡೆ ಸಿಕ್ಕೊಂಡು ಇರ್ಬೇಕಾಗಿದೆ ಅಂತ ಯಮ ಹೇಳಿದ. ಆಗ ಅಲ್ಲಪ್ಪ, ಮಕ್ಕಳಿಗೆ ಏನು ಗೊತ್ತಿರಲ್ಲ, ಮಕ್ಕಳಿಗೆ ಅರಿಯದ ವಯಸ್ಸಿನಲ್ಲಿ ಮಾಡಿದ ಅಪಚಾರಕ್ಕೆ ಇಂಥ ಒಂದು ತೀಕ್ಷ್ಣವಾದ ದಂಡ ಕೊಡಬಾರದು. ಮೊದಲಿಗೆ ಯಾವ ಒಂದು ತಪ್ಪಿಲ್ಲದೆ ನನಗೆ, ಅವರು ಮೊದಲು ಯಮನ್ ನೋಡ್ತಿದ್ದವರೇ ಯಮನಿಗೆ ಶಾಪ ಹಾಕ್ಬಿಡ್ತಾರೆ. ಯಾವ ಒಂದು ತಪ್ಪಿಲ್ಲದೆ ನನಗೆ ಈ ಶಿಕ್ಷೆ ಕೊಟ್ಟಿಯಲ್ಲ, ನೀನು ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಅಂತ ಅವರಿಗೆ ಶಾಪ ಕೊಡ್ತಾರೆ ಯಮನಿಗೆ. ಅದು ಮತ್ತೆ ಸಾಹಸ. ಆಮೇಲೆ ವಿಚಾರಣೆ ಮಾಡೋದು, ಯಾಕೆ ನನಗೆ ಶಿಕ್ಷೆ ಕೊಟ್ಟೆ ಅಂತ. ಆಗ ಯಮ ಇದನ್ನ ಹೇಳೋದು. ಆಗ ಮತ್ತೊಂದು ಹೇಳ್ತಾರೆ ಯಮನಿಗೆ, ನೋಡು, ಇನ್ನು ಮೇಲೆ ಚಿಕ್ಕ ಮಕ್ಕಳು ಅಂದ್ರೆ 5-6 ವಯಸ್ಸು ವರೆಗೆ ಮಕ್ಕಳು ಮಾಡಿದ ತಪ್ಪಿಗೆ ನೀನು ಈ ರೀತಿ ಶಿಕ್ಷೆ ಕೊಡಕೂಡ್ದು. ಆ ತಪ್ಪನ್ನೆಲ್ಲ ನೀನು ಮನ್ನಿಸಬೇಕು. ಯಾಕೆಂದ್ರೆ ಅವರು ಅರಿವಿಲ್ಲದವರಾಗಿರ್ತಾರೆ ಅಂತ ಅವನ ರೂಲ್ಗೆ ಒಂದು ಅಮೆಂಡ್ಮೆಂಟ್ ಕೂಡ ತಂದ್ರು.
ಅವರು ಕೊಟ್ಟ ಶಾಪ. ಯಾರು? ಈತನ ಹೆಸರು ಮಾಂಡವ್ಯ. ಕುತ್ತಿಗೆಯಲ್ಲಿ ಇದು ಚುಚ್ಕೊಂಡ್ಬಿಟ್ಟಿತ್ತಲ್ಲ ಶಂಕು, ಆದ್ರಿಂದ ಆಣಿ ಮಾಂಡವ್ಯ ಅಂತ ಅವರನ್ನ ಕರೀತಾರೆ. ಅದು ಚುಚ್ಕೊಂಡೇ ಮತ್ತೆ ಭೂಲೋಕಕ್ಕೆ ಬಂದು ತಪಸ್ಸನ್ನ ಸಂಪೂರ್ಣ, ಅಂದ್ರೆ ಶರೀರ ಇರುವಲ್ಲಿಯವರೆಗೆ ತಪಸ್ಸು ಮಾಡ್ಬೇಕಲ್ಲ, ಅದನ್ನ ತಪಸ್ಸು ಮಾಡಿ ತಾನು ಉನ್ನತ ನೆಲೆಯನ್ನ ಮುಟ್ತಾರೆ. ಹಾಗೆ ಆ ಆಣಿ ಮಾಂಡವ್ಯ ಯಮನಿಗೆ ಕೊಟ್ಟ ಶಾಪನೇ ಯಮ ವಿದುರನಾಗಿ ಮಹಾಭಾರತದಲ್ಲಿ ಬಂದ ಅನ್ನುವುದು ಮಹಾಭಾರತದಲ್ಲೇ ಬರುವಂತ ಒಂದು ಕಥಾಭಾಗ. ಈ ಮಾತು ಹೇಳ್ತಿರೋದು ಕಿಂಬ್ರೂಮ್, ಆ ಪರಮಾತ್ಮನನ್ನ ಆಶ್ರಯಿಸಿದ ಭಕ್ತನಲ್ಲಿ ಈ ಸಾಹಸ ಎನ್ನುವುದು ಬರುತ್ತೆ. ಆ ಸಾಹಸ ಅಂದ್ರೆ ಏನನ್ನ ಬೇಕಾದ್ರೂ ಎದುರಿಸುವ ಕೆಚ್ಚದೆ, ಅದು ಪರಮಾತ್ಮನಲ್ಲಿ ನಾವು ಹೊಂದಬೇಕಾದ ಭಕ್ತಿಯ ರೂಪ ಅನ್ನುವುದನ್ನ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ನನ್ನನ್ನ ಆಶ್ರಯಿಸಪ್ಪ, ನಿನಗೆ ಅಭಯ ಇದೆ ಅನ್ನುವುದನ್ನು ಕೂಡ ಶಂಭು ತೋರಿಸ್ತಾ ಇದ್ದಾನೆ. ಮತ್ತೆ ಭವಧೈರ್ಯಂಚ ಈದೃಶಂ ಆತ್ಮನ ಸ್ಥಿತಿ, ನಿನ್ನಲ್ಲಿರುವಂತ ಧೈರ್ಯ ಎಂಥ ಧೈರ್ಯ ಅದು ಅಂದ್ರೆ, ನೀನೇ ಸೃಷ್ಟಿ ಮಾಡಿ, ನೀನೇ ಕಟ್ಟಿ, ನೀನೇ ಇದನ್ನ ಶ್ರೀರಾಮಕೃಷ್ಣರು ಉದಾಹರಣೆ ಹೇಳುತ್ತಾರೆ. ಮಕ್ಕಳು ಏನ್ ಮಾಡ್ತಾರೆ? ಅಂದವಾಗಿ ಆಟದ ಮನೆಯನ್ನೆಲ್ಲ ಕಟ್ತಾರೆ, ಏನೇನೆಲ್ಲ ಆಟ ಮಾಡ್ತಾರೆ, ದೇವಸ್ಥಾನದ ತರ ಗೋಪುರಗಳು ಕಟ್ತಾರೆ, ಅಲ್ಲಿ ಇಲ್ಲಿ ಇರೋ ಹೂವುಗಳನ್ನೆಲ್ಲ ತಂದು ಸಿಗ್ತಾರೆ, ಎಲೆ ಅಂತ ಯಾವ್ದೋ ಕಲ್ಲುಗಳನ್ನ ಏನೇನೆಲ್ಲ ಮಾಡಿ ಭಾವುಕರಾಗಿರ್ತಾರೆ. ಯಾರಾದ್ರೂ ಒಂಚೂರು ತಗಲಿ ಗಿಗ್ಲಿ ಮಾಡಿದ್ರೆ ಕಿರ್ಚಿ ಬೊಬ್ಬೆ ಹೊಡಿತಾರೆ. ಅದೇ ಅವರೇ ಒಂದೇ ಸಲ ಕಾಲಲ್ಲಿ ಪಚ 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 ಮಾಡಿ ಹೊಟ್ಟೋಗ್ಬಿಡ್ತಾರೆ. ಅಂದ್ರೆ ಆ ರೀತಿ ಅವರ ಒಂದು ಬಂಧ ಇದೆಯಲ್ಲ, ಅಂದ್ರೆ ತಾವೇ ನಿರ್ಮಿಸಿದ, ತಾವೇ ಒಂದು ಮಾಡಿದಂತ, ಅದು ದೇವಾಲಯ ಇರ್ಬೋದು, ಮನೆ ಇರ್ಬೋದು, ಏನೋ ಆಟ, ಅದರಲ್ಲಿ ಆ ಬಂಧ ಇರಲ್ವಲ್ಲ. ಹಾಗೆ ಪರಮಾತ್ಮ ಆ ರೀತಿಯಲ್ಲಿ ಪರಮಾತ್ಮನಲ್ಲಿರುವಂತ ತಾನು ಸೃಷ್ಟಿ ಮಾಡಿದ ಜೀವಗಳ ಮೇಲೆ ಇರುವ ಆ ಏನು ಚಲಿಸದ ಮನಸ್ಥಿತಿ ಇದೆಯಲ್ಲ, ಇದಕ್ಕೂ ಮನಸ್ಸು ಅದಕ್ಕೂ ಮನಸ್ಸು, ಅದೇ ರೀತಿಯಾದಂತ ಒಂದು ಮಾನಸಿಕ ಸ್ಥಿತಿಯನ್ನ ನಾವು ಹೊಂದಬೇಕು. ಪರಮಾತ್ಮನನ್ನ ಹೊಂದಬೇಕು ಅನ್ನುವಾಗ ವಿಚಲಿತವಾಗದಂಥ ಮಾನಸಿಕ ಸ್ಥಿತಿ, ದ್ವಂದ್ವಗಳ ಹೊಡೆತಕ್ಕೆ ಒಳಗಾಗದಂಥ ಮಾನಸಿಕ ಸ್ಥಿತಿ, ಇವುಗಳನ್ನ ನಾವು ಹೊಂದಬೇಕು. ಆದ್ರಿಂದಲೇ ಇಲ್ಲಿ ಪ್ರಧಾನವಾಗಿ ದೇವಗಣಂ ತ್ರಸದ್ಮುನಿಗಣಂ ಅಂತಿದ್ದಾರೆ. ದೇವತೆಗಳಿಗೆ ಆಪತ್ತು ಬರುತ್ತೆ ಅನ್ನೋಕ್ಕೋಸ್ಕರ ದೇವತೆಗಳ ಆಪತ್ತನ್ನ ನಿವಾರಣೆ ಮಾಡಕ್ಕೆ ಅವತಾರ ಎತ್ತುವಂತ ಪರಮಾತ್ಮನೇ ಒಳಗಡೆ ಲೀನ ಆಗುತ್ತಾ ಇದ್ರೆ ಸಾಂದ್ರಾನಂದನಾಗಿ ಇದ್ದಾನಲ್ಲ, ವಿಹರತಿ ಆನಂದ ಸಾಂದ್ರ ಅಂತ ಒಂದು ಭಾವ ಅದು ನಮಗೆ ಯಾವಾಗಪ್ಪ ಬರುತ್ತೆ ಅಂದ್ರೆ ಪರಿಪೂರ್ಣವಾಗಿ ಭಗವಂತನನ್ನ ಆಶ್ರಯಿಸಿದಾಗ. ಅಂಥ ಒಂದು ಭಗವದಾಶ್ರಿತ ಭಾವ, ಭಗವದರ್ಪಿತ ಭಾವ, ಭಗವತ್ ಪ್ರಿಯ ಭಾವ, ಭಗವದರ್ಥ ಕ್ರಿಯಾ ಭಾವ, ಇದನ್ನೇ ಭಕ್ತಿ ಯೋಗ 12ನೇ ಅಧ್ಯಾಯ ಭಕ್ತಿ ಯೋಗಕ್ಕೆ ಭಕ್ತಿ ಎನ್ನುವುದಕ್ಕೆ ಲಕ್ಷಣವಾಗಿ ಹೇಳುವಾಗ ಮಧುಸೂದನ ಸರಸ್ವತಿ ಇವರುಗಳು ವಿವರಣೆ ಕೊಡುವುದು ಹಾಗೆ ಕೊಡ್ತಾರೆ. ಭಗವದರ್ಥ ಕ್ರಿಯಾ, ಭಗವನ್ಮಯ ಭಾವ, ಭಗವತ್ ಪ್ರಿಯ ಸ್ಮರಣ ಅಥವಾ ಭಗವತ್ ಪ್ರಿಯ ಚಿಂತನ, ಮತ್ತೆ ಭಗವದರ್ಪಿತ ಕ್ರಿಯಾ, ಇದು ಭಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಈ ಭ್ರಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಂ ಲಯಂ, ಎಲ್ಲವೂ ಲಯ ಆಗುತ್ತಾ ಇದ್ರು ಕೂಡ ಕಿಂಚಿತ್ತು ಅಲುಗಾಡದಂಥ ಒಂದು ಸ್ಥಿತಿ. ಇದನ್ನ ಮತ್ತೆ ಪ್ರಹ್ಲಾದನನ್ನೇ ಉದಾಹರಣೆಯಾಗಿ ತಗೊಂಡ್ರೆ, ಯಾವ ಪ್ರಹ್ಲಾದ ಸಮಸ್ತ ಜೀವಿಗಳಿಗೆ, ತನ್ನ ಬಂಧುವರಿಗೆ, ತನ್ನ ಒಡನಾಡಿಗಳಿಗೆ ಪರಮಾತ್ಮ ಸ್ಮರಣೆಯನ್ನ ಬೋಧೆ ಮಾಡಿ ಅಣು ಅಣುವಿನಲ್ಲಿರುವ ಪರಮಾತ್ಮನ ದರ್ಶನವನ್ನ ಮಾಡಿ ಇದನ್ನೋ ಅವನೇ ತನ್ನದೇ ಆದ ತಂದೆಗೆ ವಿಪತ್ತು ಒದಗುತ್ತಾ ಇರುವುದನ್ನ ನೋಡ್ತಾ, ಎಲ್ಲಕ್ಕಿಂತ ದೇವಾದಿ ದೇವತೆಗಳೇ ಗಡಗಡ ಗಡಗಡ ನಡುಗುತ್ತಿದ್ದಾರೆ ಆ ನರಸಿಂಹನ ರೂಪವನ್ನ ನೋಡಿ. ಇವನು ಮಾತ್ರ ಪ್ರಶಾಂತನಾಗಿ ಆನಂದದಿಂದ ಭಗವಂತನ ಆ ದಿವ್ಯ ಮಂಗಳ ವಿಗ್ರಹವನ್ನ ನೋಡ್ತಾನೆ ಇದ್ದಾನೆ. ಆ ರೀತಿಯಾದದ್ದು ಎಲ್ಲಿಂದ ಬರುತ್ತೆ ಅಂದ್ರೆ ಭಗವಂತನಿಗೆ ನಮ್ಮನ್ನ ಕೊಟ್ಕೊಂಡ್ಬಿಟ್ಟಾಗ. ಹೇಗೆ ಮಗು ತಾಯಿಯ ಕಂಕುಳಲ್ಲಿದ್ದಾಗ ತಾನು ಸುಭದ್ರ ಅಂತ ಭಾವಿಸುತ್ತೆ, ತನಗೆ ಯಾರೂ ಏನು ವಿಪತ್ತು ಮಾಡಲ್ಲ ಅಂತ, ಅದಕ್ಕೆ ಭಯ ಆಗುತ್ತಾ ಇದ್ದ ಹಾಗೆ ಓಡ್ ಬಂದು ಅಮ್ಮನ ಸೆರಗಿಡ್ಕೊಳ್ಳುತ್ತೆ ಅಥವಾ ಅಮ್ಮನ ಕಟ್ಕೊಳ್ಳುತ್ತೆ. ಹಾಗೆ ಭಕ್ತನಾದವನು ಪೂರ್ಣವಾಗಿ ಭಗವಂತನನ್ನ ಆಶ್ರಯಿಸಿದರೆ
ಆ ಆಶ್ರಿತ ಭಾವ ಇದೆಯಲ್ಲ, ಭಗವದ ಆಶ್ರಿತ ಭಾವ, ಅದನ್ನ ಇಲ್ಲಿ ಪರಮಾತ್ಮ ನಮಗೆ ತೋರಿಸ್ತಾ ಇದ್ದಾನೆ. ತನ್ಮೂಲಕ ನಾವು ಮುಟ್ಟೋ ನೆಲೆ ಯಾವುದು? ಅದ್ವಿತೀಯವಾದ, ಅದ್ವಯವಾದ, ಆನಂದಮಯವಾದ, ಸಾಂದ್ರಾನಂದಮಯವಾದ ನೆಲೆ ಅನ್ನುವ ತತ್ವವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದ್ರಿಂದ ಪ್ರಹ್ಲಾದನು ತೋರಿಸಿದಂತ ಈ ಎಲ್ಲವನ್ನ ನೋಡ್ತಾ, ಅದಕ್ಕೆ ಸ್ವಾಮಿ ವೇದಾಂತ ದೇಶಿಕರು ಕೂಡ ಹೇಳ್ತಾರೆ, ಸಂಸಾರಾವರ್ತ ವೇಗ ಪ್ರಶಮನ ಶುಭಕೃದ್ದೇಶಿಕೇಂದ್ರ. ನಾನು ಈ ಒಂದು ಪ್ರಪಂಚ ಸಂಸಾರಾವರ್ತ ವೇಗ, ಆ ಸಂಸಾರದ ಸುಳಿ, ಆ ಸುಳಿಯಲ್ಲಿ ಸಿಲುಕಿ ನಾ ಬೇಕಾದಷ್ಟು ಬಾಧೆಗಳನ್ನ, ಬಂಧಗಳನ್ನ, ಇಂದ್ರಿಯಗಳ ಒಂದು ಇದರಿಂದ ಅನುಭವಿಸಿಬಿಟ್ಟೆ. ಕೊನೆಗೆ ಪ್ರಾಪ್ಯ ಸಂರಕ್ಷಕಸ್ತ್ವಂ, ನೀನೇ ಸಂರಕ್ಷಕ ಎನ್ನುವುದಾಗಿ ನಿನ್ನನ್ನ ಆಶ್ರಯಿಸಿದ ಮೇಲೆ ನಿರ್ಭರೋ ನಿರ್ಭಯೋಸ್ಮಿ, ನನಗೆ ಈಗ ಭಾರ ಇಲ್ಲ, ಯಾರ ಭಾರ ಇಲ್ಲ. ಅಯ್ಯೋ ನನ್ ಮಗು ಹೀಗಾಗ್ಬಿಟ್ರೇನು, ನನ್ ಮನೆಗೆ ಈ ತರ ಆಗ್ಬಿಟ್ರೇನು. ಮಾನವರ ಭಯ ಎಲ್ಲ ಯಾವುದರ ಹಿನ್ನೆಲೆಯಲ್ಲಿ? ನಾನು ನನ್ನದು ಎನ್ನುವ ಹಿನ್ನೆಲೆಯಲ್ಲಿ. ಇನ್ಯಾವ ಹಿನ್ನೆಲೆಯಲ್ಲಿ? ಕಳ್ಕೊಳ್ತೀನಿ ಅನ್ನುವ ಹಿನ್ನೆಲೆಯಲ್ಲಿ. ಯಾವಾಗ ಪ್ರಾಪ್ಯ ಸಂರಕ್ಷಕಂತ್ವಂ, ನೀನು ಸಂರಕ್ಷಕ ಅಂತ, ಅಥವಾ ನೀನು ಸಂರಕ್ಷಕ ಅಂತ ನಿನ್ನ ಆಶ್ರಯಿಸ್ಬಿಟ್ಟಿದ್ದೇನೆ, ಆಗ ನನಗೆ ಯಾವ ಭಯ ಇಲ್ಲ. ನಿರ್ಭಯ ನಿರ್ಭರ, ಎಲ್ಲ ಭಾರ ನಿನ್ನ ಮೇಲೆ ಹಾಕಿದ್ದೀನಿ. ನೀನು ಮಗುವನ್ನ ಉಳಿಸ್ತೀಯಾ ಉಳಿಸು, ಬೆಳೆಸ್ತೀಯಾ ಬೆಳೆಸು, ಅಳಿಸ್ತೀಯಾ ಅಳಿಸು, ನಿನಗೆ ಸೇರಿದ್ದು. ಹಾಗೆ ಎಲ್ಲಾ ಭಾರ ನಿನ್ನದೇ. ಉದ್ಯೋಗದಲ್ಲಿ ನನ್ನ ಉಳಿಸ್ತೀಯೋ ಉಳಿಸು, ನನಗೆ ಪ್ರಮೋಷನ್ ಕೊಡಿಸ್ತೀಯೋ ಕೊಡಿಸು, ಬೀಳಕ್ಕೆ ಅಲ್ಲಿಗೆ ರಾಜೀನಾಮೆ ಕೊಡಿಸ್ತೀಯೋ ಕೊಡಿಸು. ಹೀಗೆ ಯಾವುದೇ ವಿಷಯ ಇದು ಅಂತಲ್ಲ, ಆ ರೀತಿಯಾದ ಸ್ಥಿರ ನಿಲುವು ಇದೆಯಲ್ಲ, ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂದ್ರೆ ಪರಮಾತ್ಮ ಆಶ್ರಿತವಾದಾಗ ಮಾತ್ರ ಅನ್ನುವ ತತ್ವವನ್ನ ಇಲ್ಲಿ ಈ ಒಂದು ಶ್ಲೋಕದ ಮೂಲಕ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಕಿಂ ಬ್ರೂಮಸ್ತವ ಸಾಹಸಂ ಪಶುಪತೆ ಕಸ್ಯಾಸ್ತಿ ಶಂಭೋ ಭವದ್ಧೈರ್ಯಂ ಚೇದೃಶಮಾತ್ಮನ ಸ್ಥಿತಿರ್ಯಂ ಅನ್ಯೈಃ ಕಥಲ್ಲಭ್ಯತೆ ಹ್ರಶ್ಯದ್ದೇವಗಣಂ ತ್ರಸನ್ಮುನಿಗಣಂ ನಶ್ಯತ್ ಪ್ರಪಂಚಲ್ಲಯಂ ಪಶ್ಯನ್ ನಿರ್ಭಯ ಏಕ ಏವ ವಿಹರತ್ಯಾನಂದ ಸಾಂದ್ರೋ ಭವಾನ್. ಇಲ್ಲಿ ಇನ್ನೂ ಒಂದು ತತ್ವ ಕೂಡ ನಮಗೆ ನೆನಪಾಗುತ್ತೆ. ಯಾವುದನ್ನ ಭಾಗವತದಲ್ಲಿ ಅವಧೂತ ವಸುದೇವ ನನಗೆ ತತ್ವವನ್ನ ಬೋಧಿಸಿ ಅಂತ ಕೇಳಿದಾಗ, ವಸುದೇವನಿಗೆ ಯದು ರಾಜ ಪ್ರಶ್ನೆ ಮಾಡಿದಾಗ, ಅಂದ್ರೆ ವಸುದೇವನ ವಂಶದ ಮೂಲ ಪುರುಷ ಯದು ರಾಜ ಪ್ರಶ್ನೆ ಮಾಡಿದಾಗ, ಯದುವಿಗೆ ಅವಧೂತ ಏನು ಉತ್ತರ ಕೊಟ್ನೋ ಅದನ್ನೇ ನಾನು ಹೇಳ್ತೇನೆ ಅಂತ ನಾರದರು ಅಥವಾ ಋಷಿಗಣ ಉತ್ತರ ಕೊಡ್ತಾರಲ್ಲ, ಅದರಲ್ಲಿ ಒಬ್ಬ ಆ ಅವಧೂತ ಕಂಡ ಒಂದು ವಿಚಾರವನ್ನ ನಾವು ನೆನಪು ಮಾಡ್ಕೊಳ್ಳೋದು. ಭಾಗವತ ಓದಿ ಬಹಳ ಕಾಲ ಆಗೋಯ್ತಲ್ಲ, 11ನೇ ಸ್ಕಂದದಲ್ಲಿ ಇದು ಬರುತ್ತೆ. ಅವಧೂತ ತಾನು ಚಲಿಸ್ತಾ ಬರ್ತಾ ಇದ್ದಾನೆ, ಒಂದು ಮನೆ ಹತ್ರ ಬಂದ. ಆತ ಆ ಅವಧೂತ ಮನೆ ಹತ್ರ ಬರೋ ವೇಳೆಗೆ ಮನೆಗೆ ಅನೇಕ ಜನ ಅತಿಥಿಗಳು ಬಂದ್ರು. ಅವಧೂತ ಅಲ್ಲೇ ನಿಂತರು. ಆ ಅತಿಥಿಗಳು ಒಳಗಡೆ ಬಂದ್ರು. ಮನೆಯಲ್ಲಿ ಹುಡುಗಿ ಒಬ್ಳೇ ಇದ್ದಾಳೆ. ಅವಳು ಏನ್ ಮಾಡಿದ್ಲು, ಬಂದಂತ ಅತಿಥಿಗಳನ್ನ ನೋಡಿದ್ರು, ಹೇಗೆ ಸತ್ಕರಿಸೋದು ಏನ್ ಮಾಡೋದು ಯೋಚನೆ ಮಾಡಿದ್ಲು. ಕೂತ್ಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ, ಇರಿ ನಾನು ಅಡಿಗೆ ಮಾಡಿ ಬಡಿಸ್ತೇನೆ ಅಂದ್ಲು. ಅಡಿಗೆ ಮನೆಗೆ ಬಂದ್ಲು. ಬಂದ್ರೆ ಏನಿದೆ ಮನೆಯಲ್ಲಿ, ಬೇರೆ ಏನೂ ಕಾಣ್ತಾ ಇಲ್ಲ. ಒಂದಿಷ್ಟು ಭತ್ತ ಕಾಣಿಸ್ತು. ಆ ಭತ್ತನ ಕುಟ್ಟಿ ಅಕ್ಕಿ ಮಾಡಿ ನುಚ್ಚೋ ಗಿಚ್ಚೋ ಏನೋ ಮಾಡಿ ಬೇರೆ ತರ ಅಡಿಗೆ ಮಾಡಬಹುದು ಅಂತ ಯೋಚನೆ ಮಾಡಿ ಭತ್ತವನ್ನ ಒರಳಿಗೆ ಹಾಕಿ ಕುಟ್ತಾ ಇದ್ದಾಳೆ. ಹಾಗೆ ಕುಟ್ಟುವಾಗ ಇದು ಗಲ 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 ಅಂತ ಶಬ್ದ ಮಾಡ್ತಾ ಇದೆ. ಆ ಶಬ್ದ ಮಾಡುವಾಗ ಅವ್ರೇನ್ ಅನ್ಕೋತಾರೆ ಬಂದಿರೋರು, ನಾವು ದರಿದ್ರರು, ಇವ್ರಿಗೆ ಮನೆಯಲ್ಲಿ ಅನ್ನ ಮಾಡಿ ಹಾಕಕ್ಕೂ ಗತಿ ಇಲ್ಲ ಅಂತ ಏನಾದ್ರೂ ತಿಳ್ಕೊಂಡ್ಬಿಡ್ತಾರೆ ಅಂತ ಒಂದೊಂದೇ ಬಳೆ ತೆಗೆದಿಟ್ಲು. ಒಂದ್ ಬಳೆ ತೆಗೆದ್ಲು, ಕುಟ್ಟಿದ್ರೆ ತಿರ್ಗ ಶಬ್ದ, ಇನ್ನು ಮತ್ತೆ ತೆಗೆದ್ಲು, ತಿರ್ಗ ಶಬ್ದ. ಎರಡು ಉಳಿತು ಕೊನೆಯಲ್ಲಿ. ಆ ಎರಡಿದ್ರು ತಿರ್ಗ ಶಬ್ದ ಮಾಡ್ತಾ ಇದೆ. ಅದಕ್ಕೆ ಏನ್ ಮಾಡಿದ್ಲು, ಕೊನೆಯಲ್ಲಿ ಒಂದೊಂದನ್ನೇ ಕೈಯಲ್ಲಿ ಉಳಿಸ್ಕೊಂಡು ಕುಟ್ಟಕ್ ಶುರು ಮಾಡಿದ್ಲು. ಇದನ್ನ ಹೊರಗಡೆಯಿಂದ ಅವಧೂತರು ಗಮನಿಸ್ತಾ ಇದ್ರು. ಆಗ ಅವರಿಗೆ ಗೊತ್ತಾಯ್ತು, ಎಲ್ಲಿಯವರೆಗೆ ಈ ಒಂದು ಇಂದ್ರಿಯಗಳ ಸಮೂಹದ ಬಂಧ ಇದೆ, ಎಲ್ಲಿಯವರೆಗೆ ಆ ಇಂದ್ರಿಯಗಳ ಸಮೂಹದ ಬಂಧ ಇದೆ, ಅಲ್ಲಿಯವರೆಗೆ ಸಂಸಾರದ ಬಂಧ ಇದೆ.
ಅಲ್ಲಿಯವರೆಗೆ ಬಂಧುಗಳ ಬಂಧ ಇದೆ. ಯಾವಾಗ ಒಬ್ಬನೇ ಆಗುತ್ತೇನೆ ಆಗ ಈ ಯಾವುದರ ಬಂಧ ಇಲ್ಲ, ಯಾವುದರ ಬಾಧೆ ಇಲ್ಲ ಅನ್ನುವ ತತ್ವವನ್ನ ಅವರು ಅರ್ಥ ಮಾಡ್ಕೊಂಡು, ಆದ್ರಿಂದ ಒಬ್ಬ ಯಾರಾದ್ರೂ ಒಬ್ಬ, ಹಾಗಾದ್ರೆ ಸಂಸಾರ ಬಿಟ್ಬಿಡ್ಬೇಕಾ ಅನ್ನೋದು ಪ್ರಶ್ನೆ ಅಲ್ಲ. ಯಾರಾದ್ರೂ ಒಬ್ಬ ಸಾಧನೆಯನ್ನ ಮಾಡಬೇಕು, ನಾನು ಉನ್ನತವಾದ ನೆಲೆಯನ್ನ ಹೊಂದಬೇಕು, ಶ್ರೇಯಸ್ಸಿನ ಮಾರ್ಗದಲ್ಲಿ ಮುಂದುವರಿಬೇಕು ಅನ್ನುವ ಸಂಕಲ್ಪ ಇದ್ದರೆ ಅವನು ಏಕಾಂತಿಯಾಗಬೇಕು, ಏಕಾಂತವನ್ನ ಆಶ್ರಯಿಸಬೇಕು. ಶ್ರೀರಾಮಕೃಷ್ಣರು ಗೃಹಸ್ಥನಿಗೂ ಕೂಡ ಈ ನಿಯಮವನ್ನ ಹೇಳ್ತಾರೆ. ಗೃಹಸ್ಥನಾಗಿರು, ಆದ್ರೆ ತಿಂಗಳು 2 ತಿಂಗಳು ಒಂದು ಸಲಿ 3 ದಿನಗಳ ಕಾಲ ಹೊರಗೆ ಹೋಗಿ ಏಕಾಂತದಲ್ಲಿ ಭಗವಂತನ ಭಾವವನ್ನ ಅನುಭವಿಸು, ಭಗವಂತನ ಚಿಂತನೆಯನ್ನ ಮಾಡು, ಭಗವಂತನ ಕುರಿತು ಧ್ಯಾನ ಮಾಡು, ಭಗವಂತನ ವಿಚಾರಗಳನ್ನ ಮನನ ಮಾಡು. ಒಟ್ಟು ಏಕಾಂತದಲ್ಲಿ 2-3 ದಿನಗಳ ಕಾಲ ಆದ್ರೂ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಆ ಏಕಾಂತ ಅದನ್ನ ಇಲ್ಲಿ ಏನ್ ಹೇಳ್ತಿದ್ದಾರೆ, ಏಕ ಏವ, ಎಲ್ಲ ನೋಡ್ತಾ ಇದ್ದಾನೆ ಪರಮಾತ್ಮ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಿರ್ಮಾಣ ಆಗಿದ್ದು, ಬೃಹದ್ ಒಂದು ಅಂಡ ನಿರ್ಮಾಣ ಆಗಿದ್ದು, ಎಲ್ಲ ಅವನು ನೋಡ್ತಾ 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 ಅವನ ಎದುರಿಗೆ ಎಲ್ಲ ಸುಳಿಯಲ್ಲಿ ಬಂದು ಬೀಳ್ತಾ ಇದೆಯಲ್ಲ. ಆದ್ರೆ ಏಕ ಏವ ವಿಹರತಿ ಸಾಂದ್ರ ಆನಂದ ಸಾಂದ್ರ, ಆನಂದ ಸಾಂದ್ರದ ನೆಲೆ ಮುಟ್ಟಬೇಕಾದ್ರೆ ಆ ಏಕಾಂತತೆ, ಏಕಾತ್ಮತೆ, ಏಕಾಂತತೆ ಬೇಕು ಅನ್ನುವುದು ಕೂಡ ಇದರಲ್ಲಿ ನಮ್ಗೆ ಗೊತ್ತಾಗತ್ತೆ. ಇನ್ನು ಮುಂದಿನ ಶ್ಲೋಕ ಯೋಗಕ್ಷೇಮ ಧುರಂಧರಸ್ಯ, ಶ್ಲೋಕ 35. ಯೋಗಕ್ಷೇಮ ಧುರಂಧರಸ್ಯ ಸಕಲ ಶ್ರೇಯ ಪ್ರದೋದ್ಯೋಗಿನೋ, ಸಕಲ ಶ್ರೇಯ ಪದೋದ್ಯೋಗಿನೋ ದೃಷ್ಟಾದೃಷ್ಟಮತೋಪದೇಶ ಕೃತಿನೋ, ದೃಷ್ಟಾದೃಷ್ಟಮತೋಪದೇಶ ಕೃತಿನೋ ಬಾಹ್ಯಾಂತರವ್ಯಾಪಿನಃ, ಬಾಹ್ಯಾಂತರವ್ಯಾಪಿನಃ ಸರ್ವಜ್ಞಸ್ಯ ದಯಾಕರಸ್ಯ ಭವತಃ ಕಿಂ ವೇದಿತವ್ಯಂ ಮಯಾ, ಸರ್ವಜ್ಞಸ್ಯ ದಯಾಕರಸ್ಯ ಭವತಃ ಕಿಂ ವೇದಿತವ್ಯಂ ಮಯಾ. ಶಂಭೋ ತ್ವಂ ಪರಮಾಂತರಂಗ ಇತಿ ಮೇ ಚಿತ್ತೇ ಸ್ಮರಾಮ್ಯನ್ವಹಂ, ಶಂಭೋ ತ್ವಂ ಪರಮಾಂತರಂಗ ಇತಿ ಮೇ ಚಿತ್ತೇ ಸ್ಮರಾಮ್ಯನ್ವಹಂ, ಸ್ಮರಾಮಿ ಅನ್ವಹಂ ಸ್ಮರಾಮ್ಯನ್ವಹಂ. ಯೋಗಕ್ಷೇಮ ಧುರಂಧರಸ್ಯ, ಪರಮಾತ್ಮ ಯೋಗಕ್ಷೇಮವನ್ನ ನೆರವೇರಿಸುವುದರಲ್ಲಿ ನಿಪುಣನಾದವನು. ಧುರಂಧರ ಅಂದ್ರೆ ಲಿಟ್ರಲಿ ಧುರ ಅಂದ್ರೆ ಎತ್ತಿನ ಗಾಡಿ ಇದೆಯಲ್ಲ, ಆ ಎತ್ತಿನ ಗಾಡಿಗೆ ಒಂದು ಉದ್ದದ ಕೋಲ್ ಇರುತ್ತೆ, ಒಂದು ಮೂಕಿ ಇರುತ್ತೆ. ಮೂಕಿ ಅಂದ್ರೆ ನಿಮ್ಗೆ ಗಾಡಿಗಳ ಕಲ್ಪನೆ ಇದ್ರೆ, ಗಾಡಿ ಕೂತ್ಕೊಳ್ಳೋ ಜಾಗ, ಆ ಕೂತ್ಕೊಳ್ಳೋ ಜಾಗದಿಂದ ಒಂದು ಹೀಗೆ ಟ್ರಯಾಂಗಲ್ ಶೇಪ್ ಇಂದ ಒಂದು ಏಕಾಗ್ರವಾಗುವಂತ ಒಂದು ಇದು ಬರುತ್ತೆ, ಅದನ್ನ ಮೂಕಿ ಅಂತ ಕರೀತಾರೆ. ಆ ಮೂಕಿಗೆ ಸೇರುವಂತೆ ಒಂದು ಪ್ಯಾರಲಲ್ ಒಂದು ಕಡ್ಡಿ ಬರುತ್ತೆ. ಆ ಕಡ್ಡಿ 1 ಎತ್ತು 2 ಎತ್ತಿನ ಮೇಲೆ ಇಟ್ಟು ಅದನ್ನ ಕಟ್ತಾರೆ. ಅದು ಧುರ ಅಂತ ಅದರ ಹೆಸರು. ಅದನ್ನ ಧುರಂಧರ, ಆ ಧುರವನ್ನ ಧರಿಸಿರುವುದು ಅಂದ್ರೆ ಏನರ್ಥ, ಸಂಪೂರ್ಣ ಗಾಡಿಯ ಭಾರವನ್ನ, ಗಾಡಿಯಲ್ಲಿ ಕುಳಿತವರೆಲ್ಲರ ಭಾರವನ್ನ ಹೊರುವಂತ ಆ ಮೂಕಿಗೆ ಸೇರಿ ಇರುವಂತ ಆ ನೊಗ ಇದೆಯಲ್ಲ, ಅದು ನೊಗ ಧುರಂಧರ. ಆದ್ರಿಂದ ಯೋಗಕ್ಷೇಮ ಧುರಂಧರಸ್ಯ, ಯೋಗಕ್ಷೇಮವನ್ನ ಹೊರುವುದರಲ್ಲಿ ನಿಪುಣನಾದ, ಯೋಗಕ್ಷೇಮವನ್ನ ಹೊರುವ ನೊಗವಾದ. ಮತ್ತೆ ಸಕಲ ಎಲ್ಲ ರೀತಿಯ ಶ್ರೇಯಸ್ಸಿನ ಪದ ನೆಲೆಯನ್ನು ಕೊಡುವ, ಎಲ್ಲ ರೀತಿಯ ಶ್ರೇಯಸ್ಸನ್ನು ಕೊಡುವ ಉದ್ಯೋಗಿನಃ, ಉದ್ಯೋಗವುಳ್ಳ ಅಂದ್ರೆ ಪ್ರಯತ್ನ ಉಳ್ಳ, ಎಲ್ಲ ರೀತಿಯ ಶ್ರೇಯಸ್ಸನ್ನು ಕೊಡುವ ಪ್ರಯತ್ನ ಉಳ್ಳ, ಉದ್ಯೋಗಿ ಅಂದ್ರೆ ಪ್ರಯತ್ನ ಶೀಲನಾದ. ಆಮೇಲೆ ದೃಷ್ಟ ಅದೃಷ್ಟ ಮತೋಪದೇಶ ಕೃತಿನಃ, ದೃಷ್ಟ ಅಂದ್ರೆ ಕಾಣುವಂಥದ್ದು ಅಂದ್ರೆ
ಈ ಲೋಕದಲ್ಲಿ ನಾವು ಸುಖವನ್ನೋ ದುಃಖವನ್ನೋ ಲಾಭವನ್ನೋ ನಷ್ಟವನ್ನೋ ಕೀರ್ತಿಯನ್ನೋ ಅಪಕೀರ್ತಿಯನ್ನೋ ಎಲ್ಲ ನೋಡ್ತೇವಲ್ಲ, ಅದು ದೃಷ್ಟ. ಅದೃಷ್ಟ ಅಂದ್ರೆ ಮೇಲಿನ ಲೋಕಕ್ಕೆ ಹೋದಾಗ ಅಲ್ಲಿ ಸುಖವನ್ನೋ ದುಃಖವನ್ನೋ ಏನೋ ಪಡೀತೀವಲ್ಲ, ಅದೆಲ್ಲ ಅದೃಷ್ಟ. ಆದ್ರಿಂದ ದೃಷ್ಟಾದೃಷ್ಟ ಅಂದಾಗ ಐಹಿಕ ಆಮುಷ್ಮಿಕ. ಐಹಿಕ ಅಂದ್ರೆ ಇಹಲೋಕ, ಅಮುಷ್ಮಿನ್ ಅಂದ್ರೆ ಬೇರೆ ಬೇರೆ ಲೋಕ. ಐಹಿಕ ಆಮುಷ್ಮಿಕ ಫಲ ಇದೆಯಲ್ಲ, ಅಂದ್ರೆ ನಾನು ಇಲ್ಲಿ ಏನೇನು ಮಾಡಿದ್ರೆ ನನಗೆ ಒಳ್ಳೆ ಫಲ ಸಿಕ್ಕುತ್ತೆ. ನಾನು ಮೇಲಿನ ಲೋಕದಲ್ಲಿ ಚೆನ್ನಾಗಿರ್ಬೇಕಾದ್ರೆ ನಾನು ಏನೇನ್ ಮಾಡಿದ್ರೆ ನಂಗೆ ಒಳ್ಳೆ ಫಲ ಸಿಕ್ಕುತ್ತೆ, ಅದನ್ನ ಉಪದೇಶ ಕೃತಿನಃ, ಉಪದೇಶ ಮಾಡಿ ತಿಳಿಸುವ. ದೃಷ್ಟಾದೃಷ್ಟ ಮತ ಉಪದೇಶ ಕೃತಿನಃ. ಇಲ್ಲಿನ ಈ ಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಉತ್ತಮವಾದ ಫಲವನ್ನು ಪಡೆಯಲು ಬೇಕಾದ ಉಪಾಯವನ್ನು ಉಪದೇಶ ಮಾಡುವ, ಉಪದೇಶ ಕೃತಿನಃ. ಮತ್ತೆ ಬಾಹ್ಯ ಅಂತರ, ಹೊರಗಡೆ ಒಳಗಡೆ, ವ್ಯಾಪಿನಃ, ಬಾಹ್ಯಾಂತರ ವ್ಯಾಪಿನಃ. ಸರ್ವಜ್ಞಸ್ಯ, ಎಲ್ಲವನ್ನು ಅರಿತ, ದಯಾಕರಸ್ಯ, ದಯೆಯ ಆಕರ ಅಂದ್ರೆ ಸೋರ್ಸ್ ಅಂತ, ದಯೆಯ ಮೂಲ ಅಂದ್ರೆ ಎಲ್ಲಿಂದ ದಯೆ ಉತ್ಪನ್ನ ಆಗುತ್ತೋ ಆ ಜಾಗ. ದಯಾಕರಸ್ಯ, ದಯೆಯ ಮೂಲ ಸ್ರೋತವಾದ, ದಯೆಯ ಮೂಲ ಸ್ರೋತವಾದ ಶಂಭೋ, ಶಂಭುವೆ, ಭವತಃ ನಿನಗೆ ಮಯಾ ಕಿಂ ವೇದಿತವ್ಯಂ, ನಾನು ಹೇಳಿ ತಿಳಿಸಬೇಕಾದ್ದೇನಿದೆ. ವೇದಿತವ್ಯಂ ಅಂದ್ರೆ ತಿಳಿಸಿಕೊಡಬೇಕಾದ್ದು. ನಿನಗೆ ಮಯಾ ನನ್ನಿಂದ ಕಿಂ ವೇದಿತವ್ಯಂ ತಿಳಿಸಿಕೊಡಬೇಕಾದ್ದೇನಿದೆ. ಯಾಕೆ ನೀನು ಸರ್ವಜ್ಞ, ನೀನು ದಯಾಕರ, ಬಾಹ್ಯಾಂತರ ವ್ಯಾಪಿ, ಆದ್ರಿಂದ ನಿನಗೆ ತಿಳಿಸಿಕೊಡೋದೇನಿದೆ. ಶಂಭೋ, ಶಂಭುವೆ, ತ್ವಂ ನೀನು ಪರಮಾಂತರಂಗ ಇತಿ, ನೀನು ನನ್ನ ಅಂತರಂಗ ಎಂದು, ಮತ್ತೆ ಪರಮ ಅಂತರಂಗ, ಪರಮ ಅಂತರಂಗ ಎಂದು ಮೇ ಚಿತ್ತೆ ನನ್ನ ಚಿತ್ತದಲ್ಲಿ. ಅನ್ವಹಂ, ಅಹಂ, ಅನ್ವಹಂ ಅಂದ್ರೆ ಪ್ರತಿದಿನ, ಅಹಹ ಅಂದ್ರೆ ಹಗಲು, ಒಂದ್ ದಿನ ಅಂತ ಇಟ್ಕೊಳ್ಬಹುದು. ಅನ್ವಹಂ ಅಂದ್ರೆ ಅಹಹ ಅಹಹ, ಪ್ರತಿದಿನವೂ ಕೂಡ ನಾನು ಸ್ಮರಾಮಿ, ಸ್ಮರಿಸಿಕೊಳ್ಳುತ್ತೇನೆ. ಇಲ್ಲಿ ಅನ್ವಹಂ ಅಂದಾಗ ಪ್ರತಿದಿನ ಅನ್ನುವುದಕ್ಕಿಂತಲೂ ಕೂಡ ಇವತ್ತು ನೆನಪಿಸಿಕೊಂಡೆ, ನಾಳೆ ಅನುಸರಿಸಿ ಬರುತ್ತಲ್ಲ ಅವತ್ತು ನೆನಪಿಸಿಕೊಂಡೆ. ಅಲ್ಲಿ ಅನ್ನೋದು ನೆನಪಿಸಿಕೊಳ್ಳುವ ಕ್ರಿಯೆಗೆ ಸಂಬಂಧಪಟ್ಟಂತೆ ಇರುತ್ತೆ, ಹಗಲಿಗೆ ಸಂಬಂಧಪಟ್ಟಂತೆ ಅಲ್ಲ. ಆದ್ರಿಂದ ಅನ್ವಹಂ ಪ್ರತಿದಿನವೂ ಕೂಡ ನೆನ್ನೆಯಂತೆ ಇವತ್ತು, ಇವತ್ತಿನಂತೆ ನಾಳೆ, ನಾಳೆಯಂತೆ ನಾಡಿದ್ದು, ಹಾಗೆ ಆ ಅಂದ್ರೆ ಆ ಹಿನ್ನೆಲೆಯಲ್ಲಿ ಇದನ್ನನುಸರಿಸಿ ಹಾಗೆ ನಾನು ಸ್ಮರಾಮಿ ನೆನಪಿಸಿಕೊಳ್ಳುತ್ತೇನೆ. ಪದಕ್ಕೆ ಏನರ್ಥ ಆಯ್ತು? ಯೋಗಕ್ಷೇಮ ಧುರಂಧರಸ್ಯ, ಯೋಗಕ್ಷೇಮದ ಭಾರವನ್ನು ಹೊರುವ ನೊಗವಾಗಿರುವ, ಸಕಲ ಶ್ರೇಯಪ್ರದ ಎಲ್ಲಾ ರೀತಿಯ ಶ್ರೇಯಸ್ಸನ್ನು ಕೊಡುವ, ಉದ್ಯೋಗಿನಃ ಪ್ರಯತ್ನಶೀಲನಾಗಿರುವ, ದೃಷ್ಟಾದೃಷ್ಟ ಮತೋಪದೇಶ ಕೃತಿನಃ ಈ ಲೋಕದಲ್ಲಿ ಫಲಗಳನ್ನು, ಮೇಲಿನ ಲೋಕದಲ್ಲಿ ಫಲಗಳನ್ನು ಹೊಂದುವುದಕ್ಕೆ ಅನುಸರಿಸಬೇಕಾದ ಉಪಾಯಗಳನ್ನು ಉಪದೇಶ ಮಾಡುವ, ಉಪದೇಶ ಕೃತಿನಃ ಉಪದೇಶ ಮಾಡುವ, ಬಾಹ್ಯಾಂತರ ವ್ಯಾಪಿನಃ ಹೊರಗೆ ಒಳಗೆ ವ್ಯಾಪಿಸಿರುವ. ವ್ಯಾಪಿಸಿರುವ ಅಂದ್ರೆ ಒಂದೇ ಒಂದು ಅಣುನು ಬಿಟ್ಟಿಲ್ಲ ಅಂತ ತಿಳ್ಕೋಬೇಕು. ವ್ಯಾಪ್ತಿ ಅಂದ್ರೆ ಅದೇ ಅರ್ಥ. ಇಲ್ಲಿ ಅಂದ್ರೆ 70% ಇದೆ, ಇನ್ 30% ಇಲ್ಲ, 99.9% ಇದೆ, ಇನ್ 0.1% ಇಲ್ಲ ಅಂದ್ರೂ ಅದು ವ್ಯಾಪ್ತಿ ಅನ್ನಿಸ್ಕೊಳ್ಳಲ್ಲ. ವ್ಯಾಪ್ತಿ ಅಂದ್ರೆ ಕಂಪ್ಲೀಟ್, ಒಂದೇ ಒಂದು ಸಣ್ಣ ಅಣು ಮಾತ್ರ ಉಳಿಬಾರದು. ಆದ್ರಿಂದ ಬಾಹ್ಯ ಅಂತರ ವ್ಯಾಪಿನಃ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿರುವ, ಸರ್ವಜ್ಞಸ್ಯ ಸರ್ವಜ್ಞನಾದ, ದಯಾಕರಸ್ಯ ದಯಾಕರನಾದ, ಭವತಃ ನಿನಗೆ, ಮಯ ನನ್ನಿಂದ, ಕಿಂ ವೇದಿತವ್ಯಂ ತಿಳಿಸಬೇಕಾದ್ದು ಏನಿದೆ. ಶಂಭೋ ಶಂಭುವೆ, ತ್ವಂ ನೀನು ಪರಮ ಅಂತರಂಗ, ನನ್ನ ಅಂತರಂಗ ನೀನು. ಅಂತರಂಗದಲ್ಲೂ ಪರಮ ಒಳಭಾಗದ
ಅಂತರಂಗದಲ್ಲಿ 4 ಅಪ ಇದು ಕಂಪಾರ್ಟ್ಮೆಂಟ್ ಇದೆಯಲ್ಲ, ಅಂದ್ರೆ ಚಿತ್ತ, ಮನಸ್ಸು, ಬುದ್ಧಿ, ಅಹಂ ಅಂತ ಆ ಎಲ್ಲವನ್ನೂ ದಾಟಿದ ಒಳಗೆ, ಅಂದ್ರೆ ಈ 4 ಕಂಪಾರ್ಟ್ಮೆಂಟ್ ಅನ್ನು ದಾಟಿ ಒಳಗಡೆಗೆ ಬರಬೇಕು. ಅದರಿಂದ ಪರಮ ಅಂತರಂಗ ಇತಿ ಮೇ ಎಂಬುದಾಗಿ, ಮೇ ನನ್ನ ಚಿತ್ತೆ ಚಿತ್ತದಲ್ಲಿ, ಅನ್ವಹಂ ಪ್ರತಿದಿನವೂ ಕೂಡ ಸ್ಮರಾಮಿ ಸ್ಮರಿಸಿಕೊಳ್ಳುತ್ತೇನೆ. ಈಗ ಯೋಗಕ್ಷೇಮ ಧುರಂಧರಸ್ಯ ಅನ್ನುವಾಗ ಪರಮಾತ್ಮನ ಮೇಲೆ ನಾವೀಗ ತಾನೇ ಹೇಳಿದ್ವಲ್ಲ, ನಿರ್ಭರ ಅಂದ್ರೆ ಎಲ್ಲ ಭಾರವನ್ನ ಹೊರಿಸಿಬಿಟ್ಟಿದ್ದೇವೆ. ಹೊತ್ತುಕೊಂಡಿರುವವನು ಯಾರೋ ಗಾಡಿ ಹೊತ್ಕೊಂಡಿದೆ, ಗಾಡಿಯನ್ನ ಯಾರು ಹೊತ್ಕೊಂಡಿದ್ದಾರೆ? ಎತ್ತು ಹೊತ್ಕೊಂಡಿದೆ. ಆ ಎತ್ತು ಹೇಗ್ ಹೊತ್ಕೊಂಡಿದೆ? ನೊಗದ ಕಾರಣ ಹೊತ್ಕೊಂಡಿದೆ. ಆದ್ರಿಂದ ಈಗ ನೊಗದ ಮೇಲೆ ಎಲ್ಲರ ಭಾರ ಇದೆ. ಆ ರೀತಿ ನಾವು ವಿಶ್ವಾಸವನ್ನ ಹೊಂದಿ, ಇದು ಗಾಡಿಯ ವಿಷಯದಲ್ಲಿ ನಮಗೆ ಸ್ಪಷ್ಟ ಆಗೋದು ಕಡಿಮೆ. ಇವತ್ತು ನಾವು ಟ್ರೈನ್ಗಳಲ್ಲಿ, ಏರೋಪ್ಲೇನ್ಗಳಲ್ಲಿ, ಬಸ್ಸುಗಳಲ್ಲಿ ಎಲ್ಲ ಓಡಾಡ್ತೇವಲ್ಲ, ಪ್ರತಿದಿನ ಒಂದಲ್ಲ ಒಂದು ಅನಾಹುತಗಳನ್ನ ಓದ್ತಾ ಇರ್ತೇವೆ. ಈ ಜಾಗದಲ್ಲಿ ಏರ್ ಕ್ರಾಶ್ ಆಯ್ತಂತೆ, ಆ ಜಾಗದಲ್ಲಿ ಟ್ರೈನ್ ಡಿರೇಲ್ ಆಯ್ತಂತೆ, ಈ ತರ ಏನೇನೋ ಓದ್ತಾ ಇರ್ತೇವಲ್ವಾ. ಆದ್ರೂ ಕೂಡ ನಾವು ಪೂರ್ಣ ಭರವಸೆಯಿಂದ ಟ್ರೈನ್ ಹತ್ತುತ್ತೇವೆ. ಎಲ್ಲಿಗೋ ನಾವು ಟಿಕೆಟ್ ಬುಕ್ ಮಾಡಿರ್ತೇವೆ, ಹತ್ತುತ್ತೇವೆ. ಹತ್ತಿ ಕೂತ್ಕೊಂಡ್ಮೇಲೆ ಹಗಲಾಗಿರ್ಲಿ ರಾತ್ರಿ ಆಗಿರ್ಲಿ ನಮಗ್ ಗೊತ್ತಾಗದೆ ಒಂದ್ 10 ಕಿಲೋಮೀಟರ್ 12, ಕೆಲವರಿಗೆ ಸ್ಟಾರ್ಟ್ ಆಗಿದ್ ಒಂದ್ ಸ್ವಲ್ಪ ಹೊತ್ತಿಗೆ ನಿದ್ದೆ ಬರುತ್ತೆ. ಇನ್ನು ಕೆಲವರಿಗೆ ಒಂದ್ 10-12 ಕಿಲೋಮೀಟರ್ ಹೋಗೋ ವೇಳೆಗೆ ಹೀಗೀಗ ಅಂದು ಹಾಗೆ ತೂಗುಡಿಕೆ ಬಂದು ಮೈಯೇ ಮರ್ತ್ ಹೋಗಿರುತ್ತೆ. ಯಾವ ರೀತಿ? ಭಯ ಇಲ್ಲ ತಾನೆ? ಯಾಕೆ? ಎಂಜಿನ್ ಇದೆ, ಎಂಜಿನ್ ಡ್ರೈವರ್ ಇದ್ದಾರೆ, ಎಂಜಿನ್ ಡ್ರೈವರ್ ನೋಡ್ಕೊತಾ ಇದ್ದಾರೆ. ಗೊತ್ತಿಲ್ಲದೆ, ಇದೆಲ್ಲ ಏನು ಪ್ಲಾನ್ ಅಲ್ಲ ಮನಸ್ಸೊಳಗೆ, ಅದೇನು ಇದಲ್ಲ. ಆದ್ರೆ ಒಂದು ಭರವಸೆಯಿಂದ ತಾನೇ ಕೂತಿರ್ತೇವೆ. ಒಂದ್ ಬಸ್ ಆಗ್ಲಿ, ಒಂದ್ ಟ್ರೈನ್ ಆಗ್ಲಿ, ಯಾವ್ದೇ ಆಗ್ಲಿ, ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಗುರಿ ಮುಟ್ಟಿಸ್ತಾರೆ. ಇದು ಲೋಕದಲ್ಲಿ ಎಷ್ಟೇ ವಿಪತ್ತುಗಳನ್ನ ಹೊಂದುತ್ತಾ ಇರುವುದನ್ನ ನೋಡಿದ್ದರೂ, ನಾನು ಕೂತ ಗಾಡಿಯ, ಅದು ಯಾವ್ದೋ ಟ್ರೈನೋ ಬಸ್ಸೋ ಏನೇ ಇರ್ಲಿ, ಅದರ ಮೇಲೆ ನನಗೆ ಎಂಥ ವಿಶ್ವಾಸ. ಯಾಕೆ ಅಂದ್ರೆ ಧುರಂಧರ. ಹಾಗೆ ಒಬ್ಬ ಮಾನವ ಮಾತ್ರನಲ್ಲಿ ಆ ಧುರಂಧರನ ಮೇಲೆ ಭರವಸೆ ಇದೆ ಅಂದ್ರೆ, ಅಂಥ ಎಲ್ಲಾ ಮಾನವರನ್ನ ನಡೆಸುವ ಪರಮಾತ್ಮ ಎಂಥ ಧುರಂಧರ. ಮತ್ತೆ ಅದಕ್ಕೆ ನಮಗೆ ಎಷ್ಟು ದೃಷ್ಟಾಂತ ಬೇಕು? 1, 2, 4, 10, 100, 1000ನ? ಈಗ ಹೋದ ಶ್ಲೋಕದ್ದೇ ಉದಾಹರಣೆ ತಗೊಂಡ್ರೆ, ಭಕ್ತರ ಪರಂಪರೆಯಲ್ಲಿ ರಾಶಿ ಇದೆ. ನಾವು ಪೂಂತಾನಮ್ದು ಒಂದು ದಿವಸ ಹೇಳಿಕೊಂಡಿದ್ವಿ. ಪೂಂತಾನಂ ಇದು ಪರಮಾತ್ಮನ, ನಾರಾಯಣಿಯಂನ, ಗುರುವಾಯೂರಪ್ಪನ ಭಕ್ತ. ಅವರು ದಾರಿಯಲ್ಲಿ ಹೋಗುವಾಗ ದರೋಡೆಕೋರರು ಇವ್ರ ಮೇಲೆ ಆಕ್ರಮಣ ಮಾಡಿದ್ರು. ಪೂಂತಾನಂ ಏನ್ ಮಾಡ್ಬೇಕು? ಇಲ್ಲಪ್ಪ, ನನ್ನ ಹತ್ರ ಏನೂ ಇಲ್ಲ ಅಂದ್ರು ಕೇಳ್ತಾ ಇಲ್ಲ. ಅವ್ರ ಕೈನಲ್ಲಿ ಒಂದ್ ಚೀಲ ಇತ್ತು, ಆ ಚೀಲನ ಕೊಡು ಅಂತ ಗಲಾಟೆ. ಅವ್ರು ಕೊಡಲ್ಲ ಅಂದಿದ್ದಕ್ಕೆ ಅವ್ರನ್ನ ಕಟ್ಟಿ ಹೊಡೆದು ಬಡ್ದು ಕಿತ್ಕೋಬೇಕು ಅಂತ ಕಟ್ಟಿದ್ದಾರೆ. ಆಗ ಅವ್ರಿಗೆ ಇದ್ದಿದ್ದೇನು ಒಂದೇ, ಕೃಷ್ಣ ಅಪ್ಪ ಅಪ್ಪ ಅಂತ ಕೂಗಿದ್ರು. ಕೂಗುತ್ತಾ ಇದ್ದಂತೆ ಯಾರು ಅಂದ್ರೆ, ಕೂಗಿದ ಒಂದು ಸ್ವಲ್ಪ ಕ್ಷಣ ಮಾತ್ರದಲ್ಲಿ ಕುದುರೆ ಶಬ್ದ ಕೇಳಿಸ್ತು ಎಲ್ಲಿಂದನು. ಆ ಕುದುರೆ ಶಬ್ದದ ಜೊತೆನಲ್ಲಿ ಒಬ್ರು ಬಂದವರು ಯುದ್ಧ ಮಾಡಿ ಹೋರಾಡಿ ಆ ಕಳ್ಳರು, ದರೋಡೆಕೋರರ ಗುಂಪಿತ್ತಲ್ಲ, ಅವರನ್ನೆಲ್ಲ ಹೊಡೆದು ಓಡಿಸಿದ್ರು. ಆಮೇಲೆ ಇವರನ್ನ ಪೂಂತಾನಂನ ಇದರಿಂದ ಬಿಡಿಸಿದ್ರು, ಕಟ್ ಹಾಕಿದ್ರಲ್ಲ, ಬಿಡಿಸಿದ್ರು. ಆಗ ಪೂಂತಾನಂ ಅಂದ್ರು, ಯಾವ ಮಹಾತ್ಮನಪ್ಪ ನೀನು, ಎಲ್ಲಿ ಎಂಥ ವಿಪತ್ತಿನ ಕಾಲದಲ್ಲಿ ಬಂದಿಯಲ್ಲ ನನ್ನನ್ನ ಕಾಪಾಡೋದಕ್ಕೆ, ನಾನ್ ನಿನಗೆ ಏನ್ ಕೊಡ್ಲಿ, ನನ್ನ ಹತ್ರ ಏನೂ ಇಲ್ವಲ್ಲ ಅಂದ್ರು. ಆಮೇಲೆ ಅವ್ರಿಗೆ ಏನೂ ಇಲ್ವಲ್ಲ ಅಂತ ಹೀಗನ್ನುವಾಗ ಅವ್ರ ಬೆರಳಲ್ಲಿದ್ದ ಉಂಗುರ ನೆನಪಾಯ್ತು ಅವ್ರಿಗೆ. ಆ ಉಂಗುರವನ್ನ ತೆಗೆದು, ನೀನು ಮಾಡಿದ ಉಪಕಾರಕ್ಕೆ ಇದು ಯಾವ ಬೆಲೆನೂ ಅಲ್ಲಪ್ಪ, ಯಾವ ಮೌಲ್ಯನೂ ಅಲ್ಲ, ಆದ್ರೆ ಇದನ್ನ ನೀನ್ ಇಟ್ಕೋ ಅಂತ ಹೇಳಿ ಆ ಕುದುರೆ ಸವಾರನ ಕೈಗೆ ಕೊಟ್ರು. ಕುದುರೆ ಸವಾರ ತಾನು ಯಾರು ಅಂತ ಹೇಳುವಾಗ ಉತ್ತರ ಕೊಡೋದಕ್ಕೆ ಮುಂಚೆನೆ ಇವ್ರಿಷ್ಟು ಮಾತಾಡ್ಬಿಟ್ಟಿದ್ರಲ್ಲ, ಕುದುರೆ ಸವಾರ ಹೊರಟೋದ. ಈಗ ಪೂಂತಾನಮ್ಮು ತನ್ನ ಕೈಯಲ್ಲಿ ಇದ್ದಿದ್ದು ಬರೀ ಭಾಗವತ ಅಷ್ಟೇ, ಅವ್ರಿಗೆ ಇನ್ನೇನಿಲ್ಲ. ಯಾವಾಗ ನೋಡಿದ್ರು ಕೃಷ್ಣ ಕೃಷ್ಣ ಕೃಷ್ಣ, ಅಪ್ಪ ಅಪ್ಪ ಅಪ್ಪ. ಅದೂ ಕೂಡ ಒಂದು ನಿದರ್ಶನ ಹೇಳ್ಕೊಂಡಿದ್ದೇವೆ.
ಅವರ ಮನೆಯಲ್ಲಿ ಅಪರೂಪಕ್ಕೆ ಅಪ್ಪನ ಒಂದು ಕರುಣೆಯಿಂದ ಒಂದು ಕಂದ ಹುಟ್ಟಿರುತ್ತೆ. ಆ ಕಂದನಿಗೆ ಜನ್ಮ ಅಂದ್ರೆ ವರ್ಷ ತುಂಬಿದ ದಿನ, ಪ್ರಾಯ ನೆರವು ಅಂತಾರಲ್ಲ, ಆ ವರ್ಷ ತುಂಬಿದ ಇದನ್ನ ಮಾಡ್ತಾ ಇದ್ದಾರೆ. ಅವತ್ತು ಹಿಂದಿನ ಕಾಲದಲ್ಲೆಲ್ಲ ಮನೆಗಳು ಕತ್ತಲೆ ಮನೆಗಳೇ ತಾನೆ. ಆದ್ರೆ ಆ ರೀತಿಯಲ್ಲಿ ಸ್ನಾನ ಮಾಡಿಸಿ ಮಗುವನ್ನ ಒಂದ್ ಕಡೆ ಮಲಗಿಸಿದ್ದಾರೆ. ಮಡಿ ಉಟ್ಕೊಂಡು ಬರೋರೆಲ್ಲ ಮಡಿ ಉಟ್ಕೊಳಕ್ಕೆ ಒಂದು ತುಂಡು ಉಟ್ಕೊಂಡು ಸ್ನಾನ ಮಾಡೋ ಪದ್ಧತಿ ಅಲ್ಲ ಅವಾಗೆಲ್ಲ, ಬಚ್ಚಲ್ ಮನೆ ಬಾಗ್ಲುಗೀಗ್ಲಿ ಹಾಗೆ ಉಟ್ಕೊಂಡವರು ತುಂಡನ್ನ ತಂದು ಒಂದ್ ಮೂಲೆಗೆ ಹಾಕ್ತಾ ಇರ್ತಾರೆ ತಂಬಟ್ಟೆ. ಹಾಗೆ ಮಾಡಿ ಆಯ್ತು, ಎಲ್ಲ ಆಯ್ತು, ಎಲ್ರದ್ದು ಸ್ನಾನ ಪಾನ ಎಲ್ಲ ಆಯ್ತು, ಪೂಜೆ ಹೋಮ ಎಲ್ಲ ಆಗುವಾಗ ಮಗುನ ಎತ್ಕೊಂಬನ್ನಿ ಅಂತಾರೆ. ಮಗುವನ್ನ ಹುಡುಕಿದ್ರೆ ಮಗುನ ಎಲ್ಲಿ ಮಲಗಿಸಿದ್ರು ಅಲ್ಲಿ ಹೋಗಿ ನೋಡ್ತಾರೆ, ಅದ್ರ ಮೇಲೆ ರಾಶಿ ಬಟ್ಟೆ ಹಾಕ್ಬಿಟ್ಟಿದ್ದಾರೆ. ಆ ಬಟ್ಟೆ ಎಲ್ಲ ತೆಗೆದ್ರೆ ಎಲ್ಲ ಒದ್ದೆ ಬಟ್ಟೆ ಅದು ಇದು ಬಿದ್ದು, ಮಗು ಸಣ್ಣದಲ್ವಾ, ವರ್ಷ ತುಂಬಿದ್, ಅದು ಹೋಗ್ಬಿಟ್ಟಿದೆ. ಆಗ ಅಲ್ಲೋಲ ಕಲ್ಲೋಲ ಗೋಳಾಡ್ತಾರೆ. ಕೊನೆಗೆ ಸೀದಾ ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಬಂದು ಪೂಂತಾನಮ್ಮ ಆವಾಗೇನೋ ಅವ್ರು ಗಾಢ ಭಕ್ತ ಆಗಿರ್ಲಿಲ್ಲ. ಮೊದಲಿಗೆ ಬಂದು ದೇವರ ಬಳಿ ಕಣ್ಣೀರಿಡ್ತಾ, ನೀನ್ ಅನುಗ್ರಹಿಸಿದ್ದನ್ನ ಈ ರೀತಿ ನೀನು ಕಿತ್ಕೊಂಡ್ಬಿಟ್ಟಿಯಲ್ಲ, ನಿನ್ನ ಒಂದು ಭಾವದಲ್ಲಿ ನಾನು ಎಷ್ಟು ನಂಬ್ಕೊಂಡಿದ್ದೆ, ನಿನ್ನ ಭಕ್ತಿಯಲ್ಲಿ ನಾನಿದ್ದೆ ಆತರ ಪರಮಾತ್ಮನನ್ನ ಭಾವಿಸ್ತಾ ಅವನ ಜೊತೆಯಲ್ಲಿ ಮನಸ್ಸಿನಲ್ಲಿ ಗುದ್ದಾಡ್ತಾ ಇದ್ದಾರೆ. ಹಾಗೆ ಗುದ್ದಾಡ್ತಾ ಇರುವಾಗ ಮೆಲ್ಲಗೆ ಅವರ ಕೆನ್ನೆ ಸೋಕಿದಂತಾಯ್ತು. ಏನು ಅದು ಮೃದುವಾದ ಸ್ಪರ್ಶ, ಕೆನ್ನೆಗೆ ಹೀಗೆ ಸೋಕಿದಂತೆ. ಮೆಲ್ಲಗೆ ಹೀಗೆ ಕಣ್ಬಿಟ್ಟು ನೋಡಿದ್ರು. ಅಪ್ಪ ಅಂತ ಕೂಗುತು. ಅಪ್ಪ ಅಂದಾಗ ಮತ್ತೆ ತಿರುಗಿ ಹೀಗ್ ನೋಡಿದ್ರು. ಕಂದ ಆಗ ನೋಡಿದ್ರು, ಕಂದ ಕಾಣುತ್ತಾನೆ, ಅಪ್ಪ ಕಾಣುತ್ತಾನೆ. ಅಪ್ಪ ಕಾಣುತ್ತಾನೆ, ಬರೀ ನೋಡಿದ್ ಹೀಗ್ ಮಾತ್ರ ಅಷ್ಟೇ, ಓರೆ ನೋಟ ಹೀಗ್ ಬೀರಿದ್ದಾರೆ. ನೋಡಿದಾಗ ಕಂಡಿದ್ದು ಅಪ್ಪ ಕಂದ, ಅಪ್ಪ ಕಂದ. ಆಗ ಅವರಿಗೆ ಗೊತ್ತಾಯ್ತು, ಓಹೋ, ನನ್ನನ್ನ ಆ ಕಂದನ ಮೇಲಿನ ಮೋಹದ ಬಂಧ ಬಿಡಿಸೋದಕ್ಕೆ ನೀನ್ ಈ ಲೀಲೆ ಮಾಡಿದೀಯಾ ತಂದೆ. ನೀನೇ ನನ್ನ ಕಂದ ಅಂತ ನಾನು ಭಾವಿಸಿ ನಿನ್ನನ್ನ ಆಶ್ರಯಿಸಬೇಕು ಅಂತ ನೀನು ನನಗೆ ಈ ಒಂದು ಲೀಲೆ ತೋರಿದೀಯಪ್ಪ. ಇನ್ನು ಮೇಲೆ ನೀನೇ ನನಗೆ ಕಂದ, ನೀನೇ ನನಗೆ ತಂದೆ, ನೀನೇ ನನ್ನ ಸರ್ವಸ್ವವು, ನಿನ್ನನ್ನ ಹೊರತು ನಾನು ಏನನ್ನು ಬಯಸುತ್ತಿಲ್ಲ ಅನ್ನುವ ಒಂದು ಭಾವವನ್ನ ಅವತ್ತು ಹೊಂದಿದ್ರು ಪೂಂತಾನ. ಅವತ್ತಿಂದ ಅವರಿಗೆ ಯಾವಾಗಲೂ ಅಪ್ಪನೇ. ಈಗ ಆ ಭಾಗವತನ ಬಿಡದೇ ಇರೋದು ಅದೇ ಕಾರಣಕ್ಕೆ. ಆದ್ರಿಂದ ಅವರಿಗೆ ಸದ್ಯ ಭಾಗವತ ಸುರಕ್ಷಿತವಾಯ್ತಲ್ಲ, ಭಾಗವತವನ್ನ ಅವ್ರು ಕಿತ್ಕೊಂಡು ಹೋಗ್ಲಿಲ್ವಲ್ಲ ಅನ್ನೋ ನೆಮ್ಮದಿ. ಮನೆಗೆ ಬಂದ್ಬಿಟ್ರು. ಸರಿ, ಮಾರನೆಯ ದಿನ ದೇವಾಲಯಕ್ಕೆ ಪ್ರತಿದಿನ ಬರ್ತಾರೆ. ಅವ್ರ ಮನೆಗೂ ದೇವಾಲಯಕ್ಕೂ ಒಂದು ಹಳ್ಳಿಯಿಂದ ಬರ್ಬೇಕು, ಸ್ವಲ್ಪ ದೂರ ಇದೆ, ಒಂದು 8-10 ಮೈಲಿ ಅಂತ ಇಟ್ಕೊಳ್ಳಿ. ಒಂದು ನಡು ದಾರಿಯಲ್ಲಿ ಬರ್ಬೇಕು, ಕಾಡುದಾರಿ, ಸಣ್ಣ ಕಾಡುದಾರಿ, ಅಲ್ಲಿ ಬರ್ಬೇಕು. ಹಾಗೆ ಮರುದಿನ ಬರ್ತಾ ಇದ್ದಾರೆ. ಬಂದು ದೇವಸ್ಥಾನದಲ್ಲಿ ದೇವರನ್ನ ನೋಡಿ ತೀರ್ಥ, ಮಂಗಳಾರತಿ ತೀರ್ಥ ಎಲ್ಲ ತಗೊಂಡ ಮೇಲೆ ಅರ್ಚಕರು ಇದ್ರಲ್ಲ, ಅವರು ಆ ಒಂದು ಉಂಗುರವನ್ನ ಇವ್ರ ಕೈಗೆ ಹಾಕ್ತಾರೆ. ಇದು ನಿಮಗೆ ಕೊಡಕ್ಕೆ ಪರಮಾತ್ಮ ಅಪ್ಪ ಹೇಳಿದಾನೆ ಅಂತ. ಕೈಯಲ್ಲಿ ನೋಡ್ತಾರೆ ಉಂಗುರನ. ಇದ್ ನಂದೇ ಉಂಗುರ ಅಲ್ವಾ, ಇದ್ ನಂದೇ ಉಂಗುರ ಅಲ್ವಾ ಅಂತ ಹೀಗೆ ನೋಡ್ತಾರೆ. ಆಗ ಅರ್ಚಕರನ್ನ ಕೇಳ್ತಾರೆ, ಸ್ವಾಮಿ ಇದು ಎಲ್ಲಿಂದ ಬಂತು? ಪರಮಾತ್ಮ ನನಗೆ ಕನಸಿನಲ್ಲಿ ಬಂದು ಹೇಳಿದ, ನಾಳೆ ಪೂಂತಾನಂ ಬಂದಾಗ ಈ ಉಂಗುರವನ್ನ ಅವರಿಗೆ ಕೊಡು, ನನ್ನ ಪಾದದಲ್ಲಿ ಉಂಗುರ ಇರುತ್ತೆ ಅಂತ. ನನಗ್ ಗೊತ್ತಿಲ್ಲ ಸ್ವಾಮಿ, ನಾನು ಬೆಳಗ್ಗೆ ಬಂದು ಭಗವಂತನ ನಿರ್ಮಾಲ್ಯಗಳನ್ನೆಲ್ಲ ತೆಗೆಯುವಾಗ ಪಾದದಲ್ಲಿ ಈ ಉಂಗುರ ಸಿಕ್ತು. ಆಗ ನನಗೆ ಕನಸು ನೆನಪಾಯ್ತು. ಆದ್ರಿಂದ ಮತ್ತೆ ಇದು ನಿಮಗೆ ಕೊಡ್ಬೇಕು ಅಂತ ಅಪ್ಪ ಹೇಳಿದ್ದ, ಆದ್ರಿಂದ ನಾನು ಕೊಡ್ತಾ ಇದ್ದೇನೆ. ಆಗ ಪೂಂತಾನಂಗೆ ಎಲ್ಲ ನೆನಪಾಯ್ತು. ಓಹೋ, ನೆನ್ನೆ ದರೋಡೆಕೋರರನ್ನು ಎದುರಿಸಲು ಬಂದಿದ್ದವನು ನನ್ನ ಅಪ್ಪನೇ. ಕುದುರೆಯ ಮೇಲೆ ಬಂದು ನಾನೊಬ್ಬ ಕುದುರೆ ಸವಾರ ಅನ್ನುವ ನೆಪದಲ್ಲಿ ಬಂದು ನನ್ನ ರಕ್ಷಿಸಿದನಲ್ಲ. ಹಾಗೆ ಅಂದ್ರೆ ಯಾಕೆ ಈ ನಿದರ್ಶನ? ಯೋಗಕ್ಷೇಮ ಧುರಂಧರಸ್ಯ. ತನ್ನ ಕಂದಮ್ಮಗಳು ಎಲ್ಲೇ ಇರ್ಲಿ, ಪಾತಾಳದಲ್ಲಿರ್ಲಿ, ಭೂಲೋಕದಲ್ಲಿರ್ಲಿ, ಯಾವ ಒಂದು ಅಗ್ನಿ ಮಧ್ಯದಲ್ಲಿರಲಿ, ನಾವು ದುರ್ಗಾ ಸಪ್ತಶತಿಯಲ್ಲಿ ಕೂಡ ಇದನ್ನ ನೋಡ್ತೇವೆ. ಅಮ್ಮ ಹೇಳ್ತಾಳೆ 12ನೇ ಅಧ್ಯಾಯದಲ್ಲಿ, ಎಲ್ಲಿ ಬೇಕಾದ್ರೂ ಇರಪ್ಪ, ಸಮುದ್ರದ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬಂದು ಬಿರುಗಾಳಿ ಸುಂಟ್ರಗಾಳಿಯಲ್ಲಿ ಸಿಕ್ಕಿ ಆ ಹಡಗು ನುಚ್ಚು ನೂರಾಗುವಂತೆ ಗಡಗಡ ಆಗುತ್ತಾ ಇದ್ದ ಸಂದರ್ಭದಲ್ಲೂ ರಕ್ಷಕನಾಗಿ ನಾನಿರ್ತೇನೆ. ನೀನು ಒಂದು ಸಲಿ, ಇದು ನಾವು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನೋಡ್ತೇವೆ ನಡೆದ ಘಟನೆ. ಹಾಗೆ
ಆ ಭಗವಂತನ ಭಾವ ನಮ್ಮೊಳಗೆ, ಅವನು ನಮ್ಮ ಸಂರಕ್ಷಕ, ಎಲ್ಲಿದ್ರು ಅವನೇ. ಯೋಗಕ್ಷೇಮ ಧುರಂಧರಸ್ಯ. ಇದು ನಮಗೆ ಭೌತಿಕವಾಗಿ ನಾವು ಯಾವುದೋ ಒಬ್ಬ ಡ್ರೈವರ್ ಅನ್ನ ನಂಬಿ ಇರುವಂತೆ, ಆ ಪರಾತ್ಪರ ವಸ್ತು ಎಲ್ಲರನ್ನೂ ಡ್ರೈವ್ ಮಾಡ್ತಿದ್ದಾನಲ್ವಾ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ನಂಬುವುದಕ್ಕೆ ವಿಷಯ ಏನು ಹೇಳಿ? ನಮ್ಮ ಹೃದಯ ಬಡ್ಕೊಳ್ತಾ ಇರೋದು. ನಾವು ಹೊರಗಡೆಯಿಂದ ಹೀಗೆ ಪಿಚ್ ಪಿಚ್ ಇಲ್ಲ. ಯಾರು ಮಾಡ್ತಿದ್ದಾರೆ? ನಾವು ಉಸಿರಾಡ್ತಾ ಇರೋದು ಯಾರ ಇಚ್ಛೆಯಿಂದ? ನಂಗೆ ಇಷ್ಟ ಇಲ್ಲ ಅಂದ್ರೆ ನಾವು ಉಸಿರಾಡದೆ ಇರಕ್ಕಾಗತ್ತಾ? ನಂಗೆ ಇಷ್ಟ ಇದೆ ಅಂತ ಇದು ಮಾಡಕ್ ಇಲ್ಲ. ಇಂಥ ಎಷ್ಟೆಲ್ಲ ನಿದರ್ಶನಗಳನ್ನ ನೋಡಿದಾಗ ತಾನು ಸೃಷ್ಟಿ ಮಾಡಿದ ಸಕಲ ಜೀವಗಳ ಯೋಗಕ್ಷೇಮದ ಧುರ ಅದನ್ನ ಅವನು ಹೊತ್ತಿದ್ದಾನೆ. ಆದ್ರಿಂದ ಮೊಟ್ಟ ಮೊದಲನೆಯದಾಗಿ ಪರಮಾತ್ಮನನ್ನ ಪರಮ ಅಂತ ಭಾವಿಸಿ ಅವನಿಗೆ ನಮ್ಮ ಸಂಪೂರ್ಣ ಕೊಟ್ಟು ಬಿಡ್ಬೇಕು. ಅದೇ ಭಗವದರ್ಪಿತ. ಆ ಭಗವಂತನಿಗೆ ಸಂಪೂರ್ಣವನ್ನ ಅರ್ಪಣೆ ಮಾಡಿಕೊಳ್ಳುವುದು. ಹಾಗಾದಾಗಂತೂ ಇಲ್ಲದೇ ಇದ್ರೂ ಅವನದೇ ಜವಾಬ್ದಾರಿ, ಈಗಂತೂ ಅವನದೇ ಜವಾಬ್ದಾರಿ. ಇನ್ನು ಸಕಲ ಶ್ರೇಯಪ್ರದೋದ್ಯೋಗಿನಃ. ಉದ್ಯೋಗ ಏನಪ್ಪ ಪರಮಾತ್ಮನಿಗೆ ಉದ್ಯೋಗ ಅಂತ ಕೇಳಿದ್ರೆ, ಎಲ್ಲರಿಗೆ ಶ್ರೇಯಸ್ಸನ್ನ ಕೊಡೋದು. ಎಲ್ಲರಿಗೆ ಎಂಥ ಶ್ರೇಯಸ್ಸು? ಸಕಲ ಶ್ರೇಯಸ್ಸು. ಶ್ರೇಯಸ್ ಅಂದಾಗ ಪತಂಜಲಿಗಳು ಹೇಳಿರುವಂತೆ ಆಯಾಯ ವ್ಯಕ್ತಿಗಳು ಸಾಧನೆಯ ಮಾಡಿದ ಸಾಧನಾ ಫಲಕ್ಕೆ ಅನುಗುಣವಾಗಿ ಗಂಧರ್ವ ಲೋಕ, ವಿದ್ಯಾಧರ ಲೋಕ, ಯಕ್ಷಲೋಕ, ಹೀಗೆ ಬೇರೆ ಬೇರೆ ಲೋಕಗಳು, ಬೇರೆ ಬೇರೆ ಲೋಕದ ಬೇರೆ ಬೇರೆ ಫಲಗಳು ಸಿಕ್ಕತ್ತೆ. ಆದ್ರಿಂದ ಅವರು ಸ್ಥಾನಿನಿ ಉಪನಿಮಂತ್ರಣೆ. ಸ್ಥಾನಿಯಾದವರು ಅಂದ್ರೆ ಗಂಧರ್ವದವರು, ಯಕ್ಷದವರು ಬನ್ನಿ ಬನ್ನಿ ಅಂತ ಕರೆದ್ರೆ ನಾವು ಅದನ್ನ ಅಂಗೀಕರಿಸಬಾರದು. ಸ್ಮಯ ಸಂಘ ಅಕರಣಂ. ಅದಕ್ಕೆ ಸ್ಮಯ ಅಂಟ್ಕೋಬಾರದು, ಗರ್ವ ಪಡಬಾರದು. ಮತ್ತೆ ಸಂಘ ಅಂಟ್ಕೋಬಾರದು, ಸ್ಮಯ ಗರ್ವ ಪಡಬಾರದು. ಗರ್ವ ಮತ್ತು ಅಂಟು ಮಾಡಿದರೆ ಪುನರನಿಷ್ಟ ಪ್ರಸಂಗ, ಮತ್ತೆ ಅನಿಷ್ಟವನ್ನ ಅನುಭವಿಸ್ಬೇಕು. ಏನ್ ಅನಿಷ್ಟ? ಮತ್ತೆ ದೇಹ ಪಡಿಬೇಕು. ಆದ್ದರಿಂದ ಅವನು ಪರಮಾತ್ಮ ತಾನು ಪ್ರೇಯಸ್ಸನ್ನ ಕೊಡಕ್ ಇಷ್ಟಪಡಲ್ಲ. ಗೀತೆಯಲ್ಲೂ ನೋಡಿದ್ದೇವೆ, ಕಠ ಉಪನಿಷತ್ತಲ್ಲೂ ನೋಡ್ತೇವೆ. ಏನದು? ಎರಡು ದಾರಿಗಳು. ನಚಿಕೇತನಿಗೆ ಯಮ ಹೇಳ್ತಾನೆ, ಕಂದ ಎರಡು ದಾರಿ ಇದೆ. ಸಾಮಾನ್ಯವಾಗಿ ಎಲ್ಲರೂ ಪ್ರೇಯಸ್ಸಿನ ದಾರಿಯನ್ನೇ ಅಪೇಕ್ಷಿಸ್ತಾರೆ. ಪ್ರೇಯಸ್ಸಿನ ದಾರಿಯಲ್ಲಿ ಮೇಲಿನ ಲೋಕ, ಈಗ ಹೇಳಿದಂತೆ ವಿದ್ಯಾಧರ, ಗಂಧರ್ವ, ಈ ಲೋಕದಲ್ಲಿ ಮಾಡಿದ ಪುಣ್ಯಾದಿಗಳ ಅನುಗುಣವಾಗಿ ಮೇಲೆ ಲೋಕ, ಆ ಮೇಲೆ ಲೋಕದ ಫಲ ಅನುಭವಿಸ್ಬೋದು. ಆದರೆ ಮತ್ತೆ ಬರ್ಲೇಬೇಕು. ಎಲ್ಲಿ ಮೇಲೆ? ಬ್ರಹ್ಮಲೋಕದವರೆಗೆ ಮೇಲೆ, ಆ ಬ್ರಹ್ಮ ಭುವನ. ಆದ್ರೆ ಬ್ರಹ್ಮಲೋಕದಿಂದನೂ ಇಳಿಲೇಬೇಕು, ಬ್ರಹ್ಮಲೋಕ ಮುಟ್ಟಿದವನು ಇಳಿಲೇಬೇಕು. ಆದರೆ ಯಾವುದು ಶ್ರೇಯಸ್ಸನ್ನುವ ಪದ ಇದೆ, ಅಲ್ಲಿ ಹೋದವನು ಮತ್ತೆ ಹಿಂತಿರುಗಿ ಬರೋಲ್ಲ. ತದ್ಮೇ ಧಾಮ, ಅದು ನನ್ನ ಧಾಮ. ಆದ್ರಿಂದ ಯತ್ ಪ್ರಾಪ್ಯ ಪುನಃ ನ ನಿವರ್ತಂತೆ. ಯಾವ ನೆಲೆಯನ್ನ ಮುಟ್ಟಿದ ಮೇಲೆ ಮತ್ತೆ ಹಿಂತಿರುಗಿ ಬರಲ್ವೋ. ಇದು ನೋಡಿ, ಜೀವಿಗಳು ಪ್ರೇಯಸ್ಸನ್ನೇ ಬಯಸುತ್ತೆ. ಪರಮಾತ್ಮ ನಿಜವಾಗಿ ಉದಾರಿ. ಅವನೇ ಹೇಳಿದ್ದಾನೆ, ನಮಗೆ ಕಷ್ಟ ಬಂದಾಗ, ನನಗೆ ರೋಗ ಬಂದಾಗ, ದೇವರೇ ನನ್ನನ್ನ ರೋಗದಿಂದ ಮುಕ್ತನನ್ನಾಗಿ ಮಾಡು. ನನ್ನ ಮಗುವಿಗೆ ಅನಾರೋಗ್ಯ ಆಗಿದೆ, ಅಥವಾ ನನ್ನ ಮಗುವಿಗೆ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಿದೆ, ನನ್ನ ಮಗುವಿಗೆ ಉದ್ಯೋಗ ಸಿಗ್ತಾ ಇಲ್ಲ, ದೇವರೇ. ಹೀಗೆ ಈ ಪ್ರೇಯಸ್ಸನ್ನ ಆಶ್ರಯಿಸಿಕೊಂಡು ದೇವರೇ 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 ಅಂತ ಸಾಗುತ್ತಾ ಇರ್ತೇವೆ. ಹಾಗೆ ಬಯಸಿದಾಗ ಪರಮಾತ್ಮ ಎಲ್ಲ ಕೊಡ್ತಿರ್ತಾನೆ. ಆದರೂ ಕೂಡ ಶ್ರೇಯಸ್ಸನ್ನ ಬಯಸಬೇಕು ಅಂತ ಅಪೇಕ್ಷೆ ಬರುವುದು ಬಹಳ ಕಡಿಮೆ ಜನಕ್ಕೆ ಮಾತ್ರ. ಆದರೆ ಪರಮಾತ್ಮನಿಗೆ ಹಾಗಲ್ವಂತೆ. ಯಾವ ಜೀವಿಗಾದ್ರೂ, ಎಲ್ಲಾ ಜೀವಿಗಾದ್ರೂ ಶ್ರೇಯಸ್ ಕೊಡ್ಬೇಕಂತ ತುಡಿತಾ ಇರ್ತಾನಂತೆ. ಈಗ ಇನ್ನೇನು ಮುಂದಿನ ತಿಂಗಳಲ್ಲಿ ಬರುತ್ತಲ್ಲ ಶಿವ ರಾತ್ರಿ, ಅಲ್ಲಿ ಅವನು ನಿದ್ದೆನೂ ಮಾಡದೆ ಒದ್ದಾಡ್ತಾನಂತೆ. ಹೇಗೆ ಶ್ರೀರಾಮಚಂದ್ರ ಪ್ರಭುವನ್ನ ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದು, ಶ್ರೀರಾಮಚಂದ್ರ ಪ್ರಭು ಹೇಡಿಯಾಗಿ ಒಂದು ಜೀವಕ್ಕಾಗಿ ಹತ್ತಿದ್ದಲ್ಲ, ಹೆಂಡತಿಗಾಗಿ ಹತ್ತಿದ್ದಲ್ಲ. ಜೀವಾತ್ಮ, ಒಂದು ಜೀವಾತ್ಮ ನಲುಗುತ್ತಾ ಇದ್ರೆ ಪರಮಾತ್ಮನಿಗೆ ನಿದ್ದೆ ಬರಲ್ಲ.
ಆಂಜನೇಯ ಹೇಳ್ತಾನೆ, ಏನಪ್ಪಾ ರಾಮನನ್ನ ನೆನೆಸ್ಕೊತಾನ ಅಂದ್ರೆ, ಅಮ್ಮ ಅವನಿಗೆ ನಿದ್ದೆ ಎಲ್ಲಿದೆ, ಆಹಾರ ಎಲ್ಲಿದೆ, ನಿನ್ನದೇ ಚಿಂತೆ. ಅಕಸ್ಮಾತ್ ಒಂದ್ಸಲಿ ಹೀಗಂದ್ರೆ ತಕ್ಷಣ ಅವನಿಗೆ ಸೀತೆ ಅಂತ ನೆನಪು ಮಾಡ್ಕೊಂಡು ಎದ್ದೇಳ್ತಾನೆ, ನಿದ್ದೆ ಕೂಡ ಮಾಡೋದಿಲ್ಲಮ್ಮ. ಅಂದ್ರೆ ಜೀವಾತ್ಮನಿಗಾಗಿ ಪರಮಾತ್ಮ ಹಾಗೆ ಮಿಡಿದು ಮಿಡಿದು ದುಡಿದು ದುಡಿಯುತ್ತೆ. ಆದ್ರಿಂದಲೇ ನೋಡಿ ನಾವು ಕೋಜಾಗರಣಿ ಪೂರ್ಣಿಮಾ ಮಾಡ್ತೇವೆ. ತಾಯಿ ಬೀದಿ ಬೀದಿ ಸುತ್ತುತ್ತಾಳೆ ಎದ್ದಿರೋರ್ನ ಅನುಗ್ರಹ ಮಾಡೋಕೆ. ಎದ್ದಿರೋ ಯಾರಿಗೆ ವಿಘ್ನಗಳಿದ್ರೆ ವಿಘ್ನಗಳನ್ನ ನಿವಾರಣೆ ಮಾಡಕ್ಕೆ, ಅವರನ್ನ ಉದ್ಧಾರ ಮಾಡಕ್ಕೆ. ಆದ್ದರಿಂದಲೇ ದುರ್ಗಾ ಸಪ್ತಶತಿಯಲ್ಲಿ ಕೂಡ ನಾವು ನೋಡೋದೇನು, ದುರ್ಗೆ ಸ್ಮೃತಾ ಹರಸಿ ಭೀತಿಂ ಅಶೇಷ ಜಂತೋ ಸ್ವಸ್ಥೈಃ ಸ್ಮೃತ ಮತಿಂ ಅತೀವ ಶುಭಾಂ ದದಾಸಿ. ಯಾರು ಚೆನ್ನಾಗಿದ್ದವರು ನೆನೀತಾರೆ, ಅವ್ರಿಗಿರೋ ಬುದ್ಧಿಗಿಂತ ಮೇಲಿನ ಬುದ್ಧಿ, ಅದಕ್ಕಿಂತ ಮೇಲಿನ ಬುದ್ಧಿ, ಅದಕ್ಕಿಂತ ಹಾಗೆ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿ ಅಂತದನ್ನು ಕೊಡ್ತೀಯ. ಇನ್ನು ಹರಸಿ ದುರ್ಗೆ ಸ್ಮೃತ ಹರಸಿ ಎಲ್ಲ ಶೋಕಗಳನ್ನ ಎಲ್ಲಾ ದುಃಖಗಳನ್ನ ದೂರ ಮಾಡ್ತೀಯ. ಇನ್ನು ಹಾಗಿರುವ ನೀನು ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾ ತ್ವಧನ್ಯ. ಅಮ್ಮ ನಿನ್ನ ಬಿಟ್ಟು ಜನರ ದಾರಿದ್ರ್ಯವನ್ನ ಹೋಗಲಾಡಿಸುವ, ದುಃಖವನ್ನ ನಿವಾರಣೆ ಮಾಡುವ, ಭಯವನ್ನ ನಿವಾರಣೆ ಮಾಡುವ ಯಾರಿದ್ದಾರಮ್ಮ? ಸರ್ವೋಪಕಾರ ಕರಣಾಯ. ಯಾರಿಗೂ ಉಪಕಾರ ಮಾಡ್ಲಿ ಅಂತ ಸದಾ ಮಿಡಿತಾ ಇರುವ ಹೃದಯ ನಿನ್ನದಲ್ವಮ್ಮ. ಸರ್ವೋಪಕಾರ ಕರಣಾಯ ಸದಾ ಆರ್ದ್ರ ಚಿತ್ತ. ಹಾಗೆ ಪರಮಾತ್ಮ ಪ್ರೇಯಸ್ಸನ್ನ ಬಯಸಿ, ಅಯ್ಯೋ ಈ ಕಂದ ಮತ್ತೆ ಈ ಪ್ರಪಂಚಕ್ಕೆ ಬಂದು ಸಿಲುಕತ್ತಲ್ಲಪ್ಪ, ಶ್ರೇಯಸ್ಸನ್ನ ಬಯಸೋ ಕಂದ ಅಂತ ಆ ಶ್ರೇಯಸ್ಸನ್ನ ಕೊಡಕ್ಕೆ ಕಾಯ್ತಾ ಇರ್ತಾನಂತೆ. ಸಕಲ ಶ್ರೇಯಪ್ರದ ಉದ್ಯೋಗಿನಃ. ಅದರಲ್ಲಿ ಯಾವ್ದಾದ್ರು ಮಗು ಕೇಳ್ಬಿಟ್ರೆ ನಂಗೆ ಭಾರಿ ಖುಷಿ ಅಂತೆ. ಹಾಗೆ ಬೇರೆಯವರು ಹೇಗೆ ನೋಡಿ, ಈಗ ಪ್ರಹ್ಲಾದ ತಾನು ಶ್ರೇಯಸ್ಸಿನ ಮಾರ್ಗದಲ್ಲಿದ್ದ, ಅವನೇನ್ ಮಾಡ್ದ, ಅವನಿಗೆ ಎಂಥ ಭಯ ಇತ್ತು, ಅಪ್ಪನ ಭಯ, ಗುರುಗಳ ಭಯ, ಬೇರೆ ಶಿಕ್ಷಕರ ಭಯ ಎಲ್ಲ ಇದ್ರೂ ಕೂಡ ಏನ್ ಮಾಡ್ದ, ಬನ್ರೋ ನಾವು ಚಿಕ್ಕವರು ಅನ್ಕೊಳ್ಬೇಡಿ, ಹೇಳ್ರೋ ದೇವರ ಸ್ಮರಣೆ ಮಾಡ್ರೋ, ನಾರಾಯಣ 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 ಅಂದ್ರು, ಹರಿನಾರಾಯಣ ಹರಿನಾರಾಯಣ ಅನ್ನಿ ಅಂತ ಎಲ್ಲರನ್ನ ಒಗ್ಗೂಡಿಸಿದ್ನಲ್ಲ. ಅಲ್ಲಿ ತಾನು ಶ್ರೇಯಸ್ಸಿನ ಮಾರ್ಗದಲ್ಲಿ ಬರ್ತಾ ಬೇರೆ ಮಕ್ಕಳನ್ನು ಶ್ರೇಯಸ್ಸಿನ ಮಾರ್ಗಕ್ಕೆ ಅಂತ ಒಂದು ಪ್ರೇರಕ ಶಕ್ತಿ ಯಾರು? ಪರಮಾತ್ಮ. ಸಕಲ ಶ್ರೇಯಪ್ರದ ಉದ್ಯೋಗಿನಃ. ಎಲ್ಲರಿಗೆ ಶ್ರೇಯಸ್ಸನ್ನ ಕೊಡುವ, ಎಲ್ಲರಿಗೆ ಎಲ್ಲ ಮೀರಿದ ಶ್ರೇಯಸ್ಸನ್ನ ಕೊಡುವ, ಅದೇ ಅವನ ಉದ್ಯೋಗ. ಅದಕ್ಕೆ ಕಾಯ್ತಿರ್ತಾನೆ. ಅಂತ ಉದ್ಯೋಗಿಯಾದ. ಇನ್ನು ದೃಷ್ಟಾದೃಷ್ಟ ಮತ ಉಪದೇಶ ಕೃತಿನಃ. ಜೀವಿಗಳು ಬಯಸಿದರೆ ಅದನ್ನು ಕೊಡ್ತಾನೆ. ಯಾಕೆ ಕೃಷ್ಣ ಹೇಳ್ದ ಅಲ್ವಾ, ದೇವರ ಸ್ಮರಣೆ ಮಾಡ್ಬೇಕು ಅನ್ನೋ ಬುದ್ಧಿ ಬಂದಿದ್ಯಾವಾಗ? ಏನೋ ಏಟು ಬಿದ್ದಾಗ. ಏಟು ಬೀಳೋವರೆಗೆ ಆನಂದದಲ್ಲಿ ಇದ್ನಲ್ಲ, ಒಂದ್ಸಲ ದೇವರನ್ನ ನೆನಪಿಸ್ಕೊಂಡ ಇಲ್ಲ. ನೆನಪಿಸ್ಕೊಂಡಿದ್ರೆ ಧನ್ಯ, ಆ ಜೀವಿ ಧನ್ಯ. ನೆನಪಿಸಿಕೊಂಡಿಲ್ಲ ಅಂದ್ರೆ ಆ ಜೀವ ನೆನಪಿಸ್ಕೊಳ್ಳಿ ಅಂತ ಹೀಗೆ ಹುಟ್ಟಿದ್ರೆ ಆ ಪರಮಾತ್ಮನ ಕಡೆಗೆ ಮನಸ್ಸು ತಿರುಗಬೇಕು. ಅದಕ್ಕೆ ದೃಷ್ಟಾದೃಷ್ಟ ಮತೋಪದೇಶ ಕೃತಿನಃ. ಅದಕ್ಕೆ ಗೀತಾಚಾರ್ಯ ಹೇಳುವಾಗ ಉದಾರ ಸರ್ವ ಏವೈತೆ ಅಂತಾನೆ. ಆರ್ತನಾಗಿರ್ಲಿ, ಜಿಜ್ಞಾಸು ಆಗಿರ್ಲಿ, ಅರ್ಥಿ ಯಾವುದೋ ಒಂದು ಪರ್ಪಸ್ಸಿಗಾಗಿ ನನ್ನನ್ನು ಬಯಸಿರ್ಲಿ, ಹೇಗೆ ಇರ್ಲಿ, ನೆನಪಿಸ್ಕೊಂಡ ಅದಕ್ಕೆ ಕಾಯ್ತಿರ್ತಾನಂತೆ ಪರಮಾತ್ಮ. ಆ ರೀತಿಯಲ್ಲಿ ದೃಷ್ಟಾದೃಷ್ಟ ಮತೋಪದೇಶ ಕೃತಿನಃ. ಇನ್ನು ಬಾಹ್ಯಾಂತರ ವ್ಯಾಪಿನಃ. ಒಳಗೆ ಹೊರಗೆ ಎಲ್ಲ ಅಣುವಿನಲ್ಲಿ ತುಂಬಿರೋನ್ ಹತ್ರ ಮುಚ್ಚಿಡೋದೇನಾದ್ರೂ ಇದೆಯಾ? ಅವನು ಗೊತ್ತಾಗದೆ ಎತ್ತಿಡೋಣ ಅಂತ ಎತ್ತಿಡೋದಿದ್ಯಾ? ಎತ್ತಿಡೋದು? ಅದೇ ತಾನೇ ಕನಕದಾಸರ ನಿದರ್ಶನ. ದೇವರು ಆ ದೇವರಲ್ಲ, ಯಾರೂ ಇಲ್ಲದ ಜಾಗದಲ್ಲಿ ಇದನ್ನ ತಿಂದು ಬನ್ನಿಪ್ಪ ಅಂತ ಹೇಳಿ ಬಾಳೆಹಣ್ಣು ಕೊಟ್ರು ಗುರುಗಳು. ಒಬ್ಬೊಬ್ರು ಒಂದೊಂದು ಕಡೆಯಲ್ಲಿ ತಿಂದ್ರು. ಆದ್ರೆ ಕನಕದಾಸರಿಗೆ ಮಾತ್ರ ಮುಸುಕ್ ಹಾಕೊಂಡ್ರೆ ಮುಸುಕಿನ ಸಂಧಿ ಒಳಗೂ ದೇವರಿದ್ದಾನೆ, ಎಲ್ಲಿ ಹೋದ್ರೂ ದೇವರಿದ್ದಾನೆ. ದೇವರಿಲ್ಲ ಅನ್ನುವಂತಂದ್ರೆ ತಾನು ಒಬ್ಬನೇ ಅನ್ನುವಂಥ ಜಾಗ ಕಾಣ್ಲೇ ಇಲ್ಲ. ಹಾಗೆ ಬಾಹ್ಯಾಂತರ ವ್ಯಾಪಿ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿ ನಿಂತಿರುವಾಗ ಕೂಗಿದ ತಕ್ಷಣ ಓ
ಅನ್ನುವವನಿರುವಾಗ ಅವನಂತಾನೆ ಆಶ್ರಯಿಸ್ಬೇಕು. ಆದ್ರಿಂದಲೇ ಶ್ರೀರಾಮಕೃಷ್ಣರು ಪರಮಾತ್ಮ ಇರುವೆ ಹೆಜ್ಜೆ ಸಪ್ಪಳ ಕೇಳ್ತಾನೆ, ಅಷ್ಟು ಸೂಕ್ಷ್ಮ ಕಿವಿ ಅವನದು. ಇರುವೆ ಹೆಜ್ಜೆ ಸಪ್ಪಳ ಎಲ್ಲಿದೆ ಅಲ್ವೇ, ಆದ್ರೆ ಪರಮಾತ್ಮನ ಕೇಳಿಸುತ್ತಂತೆ. ಅಂದ್ರೆ ಆ ರೀತಿ ಎಲ್ಲ ಕಡೆ ವ್ಯಾಪಿಸಿದಾನೆ ದೇವರೇ. ಹೇಗೆ ಪೂಂತ ನಮ್ ದೇವರೇ ಅಪ್ಪ ಅಂತ ಕೂಗಿದ ತಕ್ಷಣ ಎಲ್ಲಿಂದ ಬಂದ? ಎಲ್ಲ ಕಡೆ ವ್ಯಾಪಿಸಿದ್ರಿಂದ ತಾನೇ ಬರಕ್ ಸಾಧ್ಯ. ಹಾಗೆ ಸರ್ವ ವ್ಯಾಪಕನಾಗಿ ಇದ್ದಾನೆ, ಬಾಹ್ಯ ಅಂತರ ವ್ಯಾಪಿನಃ, ಒಳಗೆ ಹೊರಗೆ ಎಲ್ಲಾ ಕಡೆ ತುಂಬಿದಾನೆ. ಆದ್ದರಿಂದಲೇ ಆದ್ರೆ ನಾವು ಕೂಗ್ತೀವಿ, ನಮ್ಗೆ ಯಾಕೆ ಬರ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರುವ ಶುದ್ಧತೆ ಮತ್ತೆ ಶ್ರದ್ಧೆ ಅವೆರಡು ಮುಖ್ಯವಾದ ಕಾರಣ ಆಗುತ್ತೆ. ಅದನ್ನ ನಾವು ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಭಾಗವತವನ್ನ ಕೇಳುವುದಕ್ಕೆ ಗೋಕರ್ಣ ತನ್ನ ತಮ್ಮ ದುಂದುಕಾರಿಗೆ ಮುಕ್ತಿ ಕೊಡಬೇಕು ಅಂತ ಅವನು ಇದು ಭಾಗವತ ಸಪ್ತಾಹ ಮಾಡಿದಾಗ ಅನೇಕ ಜನರು ಬಂದು ಸೇರಿದ್ರು. ಕೆಲವರಿಗೆ ಮಾತ್ರ ಮುಕ್ತಿ ಸಿಕ್ತು, ದುಂದುಕಾರಿಗೆ ಸಿಕ್ತು. ಅವರ ಜೊತೆಯಲ್ಲಿ ಕೇಳ್ತಾ ಇದ್ದ ಶ್ರೋತೃವರ್ಗದಲ್ಲಿ ಕೆಲವರಿಗೆ ಸಿಕ್ತು, ಇನ್ನು ತುಂಬಾ ಜನಕ್ಕೆ ಸಿಕ್ಲಿಲ್ಲ. ಅವರೆಲ್ಲ ಗಲಾಟೆ ಮಾಡಿದ್ರು, ನಮ್ಗೆ ಯಾಕಿಲ್ಲ ಅಂತ. ಪಕ್ಷಪಾತ. ಎಲ್ಲಪ್ಪ, ಶ್ರೋತೃವಿಗೆ ಒಂದು ಲಕ್ಷಣ ಇರುತ್ತೆ, ಹಾಗೆ ಅನುಷ್ಠಾನ ಮಾಡುವುದು ಒಂದು ಲಕ್ಷಣ ಇರುತ್ತೆ. ಅದೆಲ್ಲ ಇಲ್ಲಿ ದೃಷ್ಟಾದೃಷ್ಟ ಮತೋಪದೇಶ ಕೃತಿನಃ. ಅದಿದ್ರೆ ಪರಮಾತ್ಮ ಬಾಹ್ಯಾಂತರ ಇರುವಾಗ ಕಾಣ್ತಾನೆ, ಕೇಳ್ತಾನೆ, ಭರವಸೆ ಇರುತ್ತೆ, ಶ್ರದ್ಧೆ ಇರುತ್ತೆ. ನಾನ್ ದೇವರನ್ನ ಕೂಗಿದ್ದೀನಿ, ಅವ್ನು ಕೇಳಿಸ್ಕೊತಾನೆ ಅನ್ನುವ ಶ್ರದ್ಧೆ ನಮಗೆ ಬರುತ್ತೆ. ಇದು ಅದಕ್ಕಾಗಿ ಎಲ್ಲ ಕಡೆಯಲ್ಲಿ ತುಂಬಿಕೊಂಡಿರುವಂತ, ಇನ್ನು ಸರ್ವಜ್ಞಸ್ಯ ಎಲ್ಲ ತಿಳ್ಕೊಂಡಿದ್ದಾನೆ. ಅವನ ಹತ್ರ ಹೋಗಿ ದೇವ್ರೇ ನೋಡಪ್ಪ ಹೇಳ್ಬೇಕಾಗಿಲ್ಲ. ಆದ್ರಿಂದಲೇ ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರುತಿ ನೀನು ಅಲ್ವಾ. ಆದ್ರಿಂದ ನಿನ್ನ ಸಮಾನ ಯಾರಿದ್ದಾರೆ ದೇವರೇ ಅಂತ ನೀನು ರಕ್ಷಿಸು ನಮ್ಮನು ಅನವರತ. ಹಾಗೆ ಸಕಲ ಲೋಕಕ್ಕೆ ದಾತ ನೀನು, ದಾನಿ ನೀನು, ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು. ಅದು ಕನಕದಾಸರು ಹೇಳುವ ಮಾತು. ಆದ್ರಿಂದ ಹಾಗೆ ಸರ್ವಜ್ಞನಾಗಿರುವ ನಿನ್ನ ಬಳಿ ನನ್ ಕಷ್ಟನ ಹೇಳ್ಕೋಬೇಕಾಗಿಲ್ಲ, ಕಾಣಿಸ್ತಾನೆ ಇದೆ. ಆದ್ರೂ ಒಂದ್ಸಲಿ ಹೀಗ ಅನ್ಬೇಕಲ್ಲ. ಮತ್ತೆ ಶ್ರೀರಾಮಕೃಷ್ಣರದೇ ಉದಾಹರಣೆ, ಮಗು ಆಟ ಆಡ್ಕೊಂಡಿದೆ ಅಂದ್ರೆ ಅಮ್ಮ ಕೆಲಸ ಮಾಡ್ತಾನೆ ಇರ್ತಾಳೆ. ಒಂದಾಯ್ತು ಬಂದ್ ಬಗ್ ನೋಡಿದ್ಲು, ಸರಿ ಇನ್ನೊಂದಾಯ್ತು ಬಂದ್ ಬಗ್ ನೋಡಿದ್ಲು, ಇನ್ನು ಹಾಗೆ ಮುಂದೆ ಕೆಲಸ ಮಾಡ್ತಿರ್ತಾಳೆ. ಅದು ಕೂಗ್ಬೇಕು ತಾನೆ, ಅವಳಿಗೇನ್ ಗೊತ್ತಿಲ್ಲದೆ ಇಲ್ಲ, ಆದ್ರೂ ಕೂಗ್ಬೇಕು. ಹಾಗೆ ಕೂಗಿದಾಗ ಸರ್ವಜ್ಞಸ್ಯ ದಯಾಕರಸ್ಯ, ಸರ್ವಜ್ಞನಾದ್ಮೇಲೆ ಏನದು ದಯೆಯ ಆಕರ ಒಂದು, ದಯೆ ಮಾಡುವುದೊಂದು ಅಂದ್ರೆ ಕೊಡುವುದು. ಆ ದಯೆಯನ್ನ ಕೊಡುವುದಕ್ಕೆ ತುಡಿತಾ ಇತ್ತಲ್ಲ, ಆ ದಯೆ ಸ್ರೋತ ಸಮುದ್ರ, ಅಲ್ಲಿಂದ ಚಾನೆಲ್ ಹರಿಬೇಕಲ್ಲ, ಅಷ್ಟಕ್ಕೆ ನಿನ್ನ ದಯೆಯ ಮೂಲದಿಂದ ಅದು ಹರಿದು ಬರ್ಬೇಕು. ಅಂಥವನ ಬಳಿ ಮಯ ಕಿಂ ವೇದಿತವ್ಯಂ, ನಾ ಹೇಳ್ಬೇಕಾದ್ದೇನಿದೆಯಪ್ಪ, ನನ್ನ ಹೃದಯದ ಮಿಡಿತ ಅರಿತವನು ನೀನು. ಇಲ್ಲಿ ಶರೀರ ಮನ ಬುದ್ಧಿ ಇಂದ್ರಿಯಗಳಲ್ಲಿ ಕುಳಿತು ಚಟುವಟಿಕೆ ನಡೆಸ್ತಾ ಇರೋನು ನೀನು. ಸತ್ವರೂಪಿ ನೀನು, ರಜೋರೂಪಿ ನೀನು, ತಮೋರೂಪಿ ನೀನು, ಸತ್ವರಜಸ್ತಮಾತ್ಮಕವಾದ ಪ್ರಕೃತಿ ರೂಪಿ ನೀನು. ಹಾಗಿರುವಾಗ ನಿನ್ನ ಹತ್ರ ನಾನು ಬಂದು ಹೇಳೋದೇನಾದ್ರೂ ಇದೆಯಾ ತಂದೆ? ಆದ್ರಿಂದ ಶಂಭೋ ತ್ವಂ ನೀನು ಪರಮ ಅಂತರಂಗ ಇತಿ. ಅಂತರಂಗ ಮೊದಲೇ ಹೇಳಿದ್ವಲ್ಲ, ಚಿತ್ತ ಮನ ಬುದ್ಧಿ ಅಹಂಕಾರ, ಈ 4 ಕಂಪಾರ್ಟ್ಮೆಂಟ್ಗಳಿದೆಯಲ್ಲ, ಅದನ್ನ ದಾಟಿ ಅದು ಪರಮ ಅಂತರಂಗ. ಇತಿ ಮೇ ಚಿತ್ತೆ ಎಂಬುದಾಗಿ ನಾನು ಅಹಂ ಸ್ಮರಾಮಿ, ನಿನ್ನ ನೆನಪಿಸ್ಕೊಳ್ತೇನೆ. ನಿನ್ನ ನೆನಪಿಸ್ಕೊಂಡೆ ಅಂದ್ರೆ ಮಿಕ್ಕಿದ್ದೆಲ್ಲ ನಿನಗೆ ಗೊತ್ತು. ಭಾರ ನಿನ್ನದೆ, ನೋವು ನಿನ್ನದೆ, ಸುಖ ನಿನ್ನದೆ, ಮಾನ ನಿನ್ನದೆ, ಅಪಮಾನ ನಿನ್ನದೆ, ಅದು ನಿನ್ನದೆ. ಆದ್ರಿಂದ ಮಿಕ್ಕಿದ್ದೆಲ್ಲ ನೀನೇ. ನೋಡಿ, ಶ್ರೀರಾಮಕೃಷ್ಣರು ಈ ಶ್ಲೋಕದ ಪೂರ್ತಿ ನಿದರ್ಶನರಾಗಿ ಕಾಣ್ತಾರೆ. ಪ್ರತಿದಿನವೂ ಕೂಡ ತಾಯಿಯ ಬಳಿ, ಅಮ್ಮ ತೆಗೆದುಕೋಯಿ ನಿನ್ನ ಪುಣ್ಯವನ್ನ, ತೆಗೆದುಕೋಯಿ ನಿನ್ನ ಪಾಪವನ್ನ. ಹಾಗೆ ಪಾಪವಾಗ್ಲಿ ಪುಣ್ಯವಾಗ್ಲಿ, ನೋವಾಗ್ಲಿ ನಲಿವಾಗ್ಲಿ, ಸುಖವಾಗ್ಲಿ ದುಃಖವಾಗ್ಲಿ, ಮಾನವಾಗ್ಲಿ ಅಪಮಾನವಾಗ್ಲಿ, ದೇವರೇ ಇದು ನಿನ್ನದು, ದೇವರೇ ಇದು ನಿನ್ನದು. ಆ ಭಾವ ನನಗೆ ಸದಾ ನೆನೆಸ್ತೀನಿ ಅಂತ ಹೇಳ್ತಿದ್ದಾರೆ. ಸದಾ ಬರುವಂತೆ ಆಗಲಿ ಎನ್ನುವುದು ಅಭಿಪ್ರಾಯ.
ಆ ರೀತಿಯ ಪ್ರಾರ್ಥನೆ ಧ್ವನಿ ಅದು. ಯೋಗಕ್ಷೇಮ ಧುರಂಧರಸ್ಯ ಸಕಲ ಶ್ರೇಯ ಪದೋದ್ಯೋಗಿನೋ ದೃಷ್ಟಾ ದೃಷ್ಟಮತೋಪದೇಶ ಕೃತಿನೋ ಬಾಹ್ಯಾಂತರವ್ಯಾಪಿನಃ ಸರ್ವಜ್ಞಸ್ಯ ದಯಾಕರಸ್ಯ ಭವತಃ ಕಿಂ ವೇದಿತವ್ಯಂ ಮಯಾ ಶಂಭೋ ತ್ವಂ ಪರಮಾಂತರಂಗ ಇತಿ ಮೇ ಚಿತ್ತೇ ಸ್ಮರಾಮ್ಯನ್ವಹಂ. ಇಲ್ಲಿ ಮತ್ತೊಂದ್ಸಲ ನೆನಪಿಸ್ತೀನಿ. ಅನ್ವಹಂ ಅಂದ್ರೆ ಅನುದಿನ ಅಂತ. ಅನುದಿನ ಅನ್ನುವುದು ಅನ್ನೋದು ಸ್ಮರಣೆಗೆ ಸಂಬಂಧಪಟ್ಟಿದ್ದು, ದಿನಕ್ಕಲ್ಲ. ದಿನ ಅಂತ ಆದ್ರೆ ಪ್ರತಿದಿನ ಅಂತ ಆಗುತ್ತೆ. ಅಹ ಅನ್ನೋದು ಹಗಲು ನಿಜ, ದಿನ ಅನ್ನೋದು ನಿಜ. ಅನ್ನುವುದು ಸ್ಮರಣೆಗೆ. ಅಂದ್ರೆ ಇವತ್ತು ಸ್ಮರಿಸಿದೆ, ನಾಳೆ ಸ್ಮರಿಸ್ತೇನೆ, ನಾಡಿದ್ದು ಸ್ಮರಿಸ್ತೇನೆ. ಹಾಗೆ ಇವತ್ತು ಸ್ಮರಿಸಿದಂತೆ ಅದಕ್ಕೋಸ್ಕರ ಅನ್ನುವ ಶಬ್ದ ಇದೆ. ಆದ್ರಿಂದ ಸ್ಮರಾಮಿ ಅನ್ವಹಂ, ಪ್ರತಿದಿನವೂ ಕೂಡ ನಾನು ನಿನ್ನನ್ನು ನೆನೆಸುತ್ತೇನೆ ಅಂತಿದೆ. ನಿನ್ನನ್ನು ನೆನೆಯುವಂತೆ ಆಗಲಿ, ಇದು ನನ್ನ ಪ್ರಾರ್ಥನೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.